ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರು ವೈರಾಗ್ಯಭಾಗ್ಯೋ ರಥೋ ವೇದಾಂತಾಂ ತು ಸಾರವಂತಮನಘಾತ್ ಶ್ರೀಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु बृन्दावने स्थितं निरस्तजिह्मगस्पर्शे मित्रकृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वमस्तामृतकथाङ्गतं यस्य सारस्वरस्रोतोऽकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं चौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरितपरिचयादेशसंवर्धमानः नाभीनाळीकरिङ्कण्मधुकरपटलीदत्तहस्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलयतु वपुषः काಳಿಮಾ कैटभारेः। निगमान्तमहादेशिकाय नमः। ತತ್ವಮುಕ್ತ ಕಲಾಪದಲ್ಲಿ ಜೀವಸರ, ಅದರಲ್ಲಿ ಏನು ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಕೆಲವು ಶ್ಲೋಕಗಳು ಇದೆ. ಮೋಕ್ಷ ಸ್ವರೂಪವನ್ನು, ಅದರ ಬಗ್ಗೆ ಅನೇಕ ವಿಚಾರಗಳನ್ನು ಇಲ್ಲಿ ಸ್ವಾಮಿ ದೇಶಿಕನ್ ವಿಶೇಷವಾಗಿ ತಿಳಿಸುವಂತಹದ್ದು. ಕೃತಿಗಳಲ್ಲಿ ಹೇಳಿರುವ ಕೆಲವು ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅದನ್ನೆಲ್ಲ ಕೂಡ ಪ್ರಕರಣಕ್ಕೆ ಅನುಗುಣವಾಗಿ, ಪದಾರ್ಥಗಳ ಸ್ವರೂಪಕ್ಕೆ ಅನುಗುಣವಾಗಿಯೂ ಅದನ್ನು ನಿಷ್ಕರ್ಷೆ ಮಾಡಬೇಕಾದ್ದು. ಮತ್ತೆ ಪರಸ್ಪರ ಶ್ರುತಿಯಲ್ಲಿ ವಿರೋಧವಿಲ್ಲದಂತೆ ಅದರ ಅರ್ಥಗಳನ್ನು ನಿಷ್ಕರ್ಷೆ ಮಾಡಬೇಕು. ಅದು ಭಾಷಿಕಾರರು ವಿಸ್ತಾರವಾಗಿ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಮೊದಲಾದ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಪೂರ್ವಾಚಾರ್ಯರ ಗ್ರಂಥಗಳಿಗೆ ಅನುಗುಣವಾಗಿ. ಅದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಬೇರೆ ವಿಧದಲ್ಲಿ ಅನೇಕ ಅಧಿಕವಾದ ಆಶಂಕೆಗಳನ್ನು ಹಾಕಿಕೊಂಡು ಅದಕ್ಕೆ ಅನೇಕ ಉಪಪತ್ತಿಗಳೊಡನೆಯೂ ಕೂಡ ಇದನ್ನು ಸಮರ್ಥನೆ ಮಾಡಿ ನಿಷ್ಕರ್ಷೆ ಮಾಡ್ತಾರೆ. ಇಲ್ಲಿ ಅದರಲ್ಲಿ ಶ್ರುತಿಯಲ್ಲಿ ಹೇಳಿರುವಂತಹ ಮೋಕ್ಷ ಸ್ವರೂಪದಲ್ಲಿ ಅವನಿಗೆ ಸ್ವಾತಂತ್ರ್ಯ ಅನ್ನೋದು, ಯಾವ ವಿಧದ ಸ್ವಾತಂತ್ರ್ಯ ಅನ್ನೋದು ಒಂದು ಮುಖ್ಯ. ಮತ್ತೆ ಅವನಿಗೆ ಸತ್ಯ ಸಂಕಲ್ಪತ್ವ ಅನ್ನುವುದು ಸಿದ್ಧಿಸುತ್ತೆ ಅಂತ ಶ್ರುತಿ ಸ್ಪಷ್ಟವಾಗಿ ತಿಳಿಸುತ್ತೆ. ಸತ್ಯ ಸಂಕಲ್ಪತ್ವ ಅನ್ನೋದನ್ನು ಹೇಗೆ ಅರ್ಥ ನಿಷ್ಕರ್ಷೆ ಮಾಡಬೇಕು, ಮತ್ತೆ ಅವನ ಜ್ಞಾನವು ಅನಂತವಾಗುತ್ತೆ ಅಂತ ಹೇಳೋದು, ಇದೆಲ್ಲಕ್ಕೂ ಕೂಡ ಪರಸ್ಪರ ವಿರೋಧವಿಲ್ಲದಂತೆ ಅರ್ಥಗಳನ್ನು ನಿಶ್ಚಯ ಮಾಡಬೇಕು. ಆದ್ದರಿಂದ ಅವನಿಗೆ ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿದ್ರೆ ಅವನಿಗೆ ಸಸ್ವರಾಟ್ ಭವತಿ ಮೊದಲಾದ ಶ್ರುತಿ ಹೇಳುತ್ತೆ, ಅದಕ್ಕೆ ಅರ್ಥವನ್ನು ಸರಿಯಾಗಿ ಹೇಳಬೇಕು. ಅದಕ್ಕೆ ಮೊದಲು ಹಿಂದಿನ ಶ್ಲೋಕದಲ್ಲಿ ಈಗ ದೇಹ ಇದೆಯಾ ಇಲ್ಲವೇ ಅನ್ನೋ ವಿಷಯದಲ್ಲಿ ವಿಚಾರ ಮಾಡಿದ್ರು. ಅದು ಬಾದರಾಯಣರೇ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿರುವಂತಹ ವಿಷಯವೇ. ಇರಬಹುದು, ಇಲ್ಲದೇನೂ ಇರಬಹುದು. ಶ್ರುತಿಯಲ್ಲಿ ಹೇಳಿರುವಂತಹ ದೇಹ ಇದ್ದರೆ ಸುಖ ದುಃಖ ತಪ್ಪಿಸಕ್ಕಾಗಲ್ಲ ಅನ್ನೋದು ಪ್ರಾಕೃತವಾದ ದೇಹದ ವಿಷಯ, ಕರ್ಮದಿಂದ ಬರುವಂತಹ ದೇಹದ ವಿಷಯ. ಆದರೆ ಮುಕ್ತನಿಗೆ ಆ ರೀತಿಯಾದ ದೇಹವಿಲ್ಲ, ಅಪ್ರಾಕೃತವಾದ ದೇಹವಿರೋದ್ರಿಂದ ಅದರಲ್ಲಿ ವಿರೋಧವಿಲ್ಲ. ವಿಷಯದಲ್ಲಿ ವಿಷಯ ವ್ಯವಸ್ಥೆ, ಈ ಶ್ರುತಿ ಹೇಳಿರೋದು ಕರ್ಮದಿಂದ ಬರುವ ದೇಹ, ಶ್ರುತಿಯಲ್ಲಿ ಹೇಳಿರುವ ದೇಹ, ಮುಕ್ತನಿಗೆ ಹೇಳಿರುವ ದೇಹ ಕರ್ಮವಶ್ಯನಲ್ಲದೆ ಇರೋದರಿಂದ ಅಪ್ರಾಕೃತವಾದ ದೇಹ. ಆದ್ದರಿಂದ ಅದೆರಡರಲ್ಲಿಯೂ ವ್ಯತ್ಯಾಸವಿದೆ.
ಮಹತ್ತರವಾದ ವ್ಯತ್ಯಾಸವಿದೆ. ಆದ್ದರಿಂದ ಅವನಿಗೆ ದೇಹವಿದ್ದರೂ ಅಲ್ಲಿ ದುಃಖಾನುಭವ ಮೊದಲಾದ್ದು ಇಲ್ಲ. ಮತ್ತೆ ಅವನು ಸಂಕಲ್ಪದಿಂದಲೇ ಎಲ್ಲವನ್ನು ಪಡೆದುಕೊಳ್ಳಬಹುದು. ದೇಹಕ್ಕೆ ಅವನಿಗೆ ಅಲ್ಲಿ ಉಪಾದಾನಕ ಅದೆಲ್ಲ ಬೇಕಾಗಿಲ್ಲ. ಸಂಕಲ್ಪದಿಂದಲೇ ಎಲ್ಲವೂ ಅವನಿಗೆ ಸಿಕ್ಕಿಬಿಡುತ್ತೆ ಮೊದಲಾದದೆಲ್ಲ ಹೇಳಿರೋದ್ರಿಂದ ಅದಲ್ಲಿ ಶರೀರ ಬೇಕಾದರೆ ಇರಬಹುದು, ಇಲ್ಲದೇನೂ ಇರಬಹುದು. ಆ ವಿಷಯವನ್ನು ನಿಷ್ಕರ್ಷೆ ಮಾಡಿ ಈಗ ಮುಕ್ತನ ಸ್ವಾತಂತ್ರ್ಯದ ವಿಷಯದಲ್ಲಿ ವಿಚಾರ ಮಾಡ್ತಾರೆ. ಸ್ವಾತಂತ್ರ್ಯ ಅಂದರೆ ಹೇಗೆ ಅದನ್ನು ನಿಷ್ಕರ್ಷೆ ಮಾಡಬೇಕು, ಮುಕ್ತನ ಸ್ವಾತಂತ್ರ್ಯ, ಪರಮಾತ್ಮನ ಸ್ವಾತಂತ್ರ್ಯ, ಇದನ್ನೆಲ್ಲ ಕೂಡ ವಿಚಾರ ಮಾಡಿ ಮುಕ್ತನಿಗೆ ಸ್ವಾತಂತ್ರ್ಯ ಯಾವ ವಿಷಯದಲ್ಲಿದೆ, ಅದಕ್ಕೆ ಶ್ರುತಿಗಳಲ್ಲಿ ಹೇಳಿರುವ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು. ಸ್ಯಾನ್ಮುಕ್ತೋ ವಿಶ್ವದೇಹಿ ಯದಿ ಭವತಿ ಜಗದ್ವ್ಯಾಪೃತೌ ತಸ್ಯ ಶಕ್ತಿ ಸ್ವಾತಂತ್ರ್ಯಂ ಕ್ವಾಪಿ ಅಶಕ್ತೌ ವಿಗಳತಿ ಸಚನಃ ಸಸ್ವರಾಡಿತ್ಯಧೀತಃ ಧತ್ತೇನುಚ್ಛೇದ್ಯ ಸಾರ ತದಿಯಂ ಉಭಯತಃ ಪಾಶತಾಂ ತರ್ಕರಜ್ಜುಃ ಮೈವಂ ದೇವಃ ತದಿಚ್ಛಾಂ ಕ್ವಚಿದಪಿ ನ ವಿಹಂತ್ಯೇವಮಸ್ತು ಸ್ವರಾಟ್ ಸಹ. ಮುಕ್ತನ ಸ್ವಾತಂತ್ರ್ಯದಲ್ಲಿ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಅವನಿಗೆ ನಿಷ್ಕರ್ಷೆ ಮಾಡಬೇಕು ಅನ್ನುವಂತಹ ಈ ಶ್ಲೋಕ ಇದರಲ್ಲಿ ಇರುವಂತಹದ್ದು. ಇದರಲ್ಲಿ ಹೇಳುವಾಗ ಇದು ಹೋದ ಕ್ಲಾಸ್ನಲ್ಲಿ ಮಾಡಿದ್ವಾ ಇಲ್ವ ಅಂತ ತಿಳಿದಿಲ್ಲ. ಮಾಡಿದ್ವಿ ಅಂತ ಕಾಣುತ್ತೆ. ಕನ್ನಡ ಪುಸ್ತಕದಲ್ಲಿ ಆಗಲೇ ನೋಡಿದ್ವಿ ಇದನ್ನ. ಅದರಿಂದ ಇನ್ನೊಂದ್ಸತಿ ಸಂಗ್ರಹವಾಗಿ ನೋಡ್ಬಿಟ್ಟು ಅದನ್ನು ಸಂಸ್ಕೃತದ ವ್ಯಾಖ್ಯಾನದಲ್ಲಿ ವಿಚಾರ ಮಾಡೋಣ. ಅವನು ಮುಕ್ತನು ವಿಶ್ವದೇಹಿ ಆದರೆ ಅವನಿಗೆ ಜಗತ್ತಿನ ವ್ಯಾಪಾರಗಳಲ್ಲಿಯೂ ಕೂಡ ಶಕ್ತಿ ಇರಬೇಕು. ಮತ್ತೆ ಅವನ ಸ್ವಾತಂತ್ರ್ಯವು ಎಲ್ಲ ಪೂರ್ಣವಾಗಿ ಇರಬೇಕು. ಸಸ್ವರಾಟ್ ಭವತಿ ಅಂತ ಹೇಳಿರೋದ್ರಿಂದ ಎರಡೂ ವಿಧದಲ್ಲಿ ಅವನಿಗೆ ಜಗತ್ ಸೃಷ್ಟಿಯಾಧಿಕಾರಿಗಳನ್ನು ಇದೆ ಅಂತ ಒಪ್ಪಿದ್ರೆ ವಿಶ್ವದೇಹಿ ಆಗ್ತಾನೆ ಅವನು. ಆದ್ದರಿಂದ ಅವನಿಗೆ ಸಸ್ವರಾಟ್ ಭವತಿ, ಜಗತ್ ಸೃಷ್ಟಿಯಾದಲ್ಲಿ ಅವನಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಕಮ್ಮಿ ಆಗೋಯ್ತು. ಸಸ್ವರಾಟ್ ಭವತಿ ಎನ್ನುವ ಶ್ರುತಿಗೆ ವಿರೋಧ ಬರುತ್ತೆ. ಪೂರ್ಣ ಅರ್ಥ, ಮುಖ್ಯ ಅರ್ಥ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದೆರಡಕ್ಕೂ ವಿರೋಧ ಇರೋ ಹಾಗಿದೆಯಲ್ಲ ಅಂತ ಹೇಳಿದ್ರೆ ಸಸ್ವರಾಟ್ ಭವತಿ ಎನ್ನುವುದು ಕರ್ಮಾಧೀನತ್ವವನ್ನು ಕಳೆಯುತ್ತೆ. ಕರ್ಮಾಧೀನತ್ವ ಇಲ್ಲ ಅನ್ನೋದನ್ನು ತಿಳಿಸ್ತಿದೆ ಅವನು. ಆದ್ದರಿಂದ ಅವನಿಗೆ ಸ್ವತಂತ್ರನಾಗುವುದು ಕರ್ಮದ ಪಾಶದಿಂದ ಸ್ವತಂತ್ರನಾಗ್ತಾನೆ ಅಷ್ಟೇ ಹೊರತು ಜಗದ್ ವ್ಯಾಪಾರಾದಿಗಳು ಅವನಿಗೆ ಇಲ್ಲ ಅನ್ನೋದು. ಅವನಿಗೆ ಸ್ವರೂಪದಲ್ಲಿ ಯಾವ ವಿಕಾರವೂ ಇಲ್ಲ. ಜೀವನಿಗೆ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಶ್ರುತಿಯಲ್ಲಿ ಹೇಳಿರೋದು ಸ್ವರೂಪ ವಿಕಾರವಿಲ್ಲ ಅವನಿಗೆ. ಆದ್ದರಿಂದ ಅವನು ಅಣುಸ್ವರೂಪನಾದವನು ಅಂತರ್ಯಾಮಿತ್ವ ಅಥವಾ ಜಗತ್ತಿಗೆ ಉಪಾದಾನ ಕಾರಣವಾಗುವುದು ಇದೆಲ್ಲ ಸಾಧ್ಯವೇ ಇಲ್ಲ. ಎಲ್ಲಿಯೂ ಕೂಡ ಪ್ರಕರಣಗಳಲ್ಲಿ ಎಲ್ಲಿಯೂ ಹೇಳಿಲ್ಲ ಅವನಿಗೆ ಜಗತ್ ಕಾರಣತ್ವವನ್ನು ಹೇಳುವ ಪ್ರಕರಣ ಎಲ್ಲಿಯೂ ಮುಕ್ತನ ವಿಷಯವೇ ಬಂದಿಲ್ಲ, ಅಲ್ಲಿ ಪರಮಾತ್ಮನ ವಿಷಯವೇ ಬಂದಿರೋದು. ಆದ್ದರಿಂದ ಇದೆಲ್ಲ ನೋಡಿ ವಿಚಾರ ಮಾಡಿದ್ರೆ ಇಲ್ಲಿ ವಿರೋಧವಿಲ್ಲ ಅನ್ನೋದನ್ನು ಹೇಳಿ, ಆ ಸ್ವಾತಂತ್ರ್ಯ ಅನ್ನೋದು ಅವನಿಗೆ ಮತ್ತೆ ಯಾವ ರೂಪದಲ್ಲಿ ಸ್ವಾತಂತ್ರ್ಯ ಅಂದರೆ ಇವನ ಸ್ವಾತಂತ್ರ್ಯವನ್ನು ಪರಮಾತ್ಮ ಎಂದು ತಡೆಯೋದಿಲ್ಲ, ಅದನ್ನು ವಿರೋಧ ಮಾಡೋದಿಲ್ಲ. ಆದರೆ ಇವನು ಏನು ಬೇಕಾದರೂ ಸಂಕಲ್ಪ ಮಾಡ್ಬೋದೇ? ಇವನ ಸಂಕಲ್ಪವನ್ನು ಪರಮಾತ್ಮ ಎಂದು ವಿರೋಧಿಸೋದಿಲ್ಲ, ಅದನ್ನು ತಡೆಯೋದಿಲ್ಲ. ಹಾಗಾದರೆ ಇವನು ಏನು ಬೇಕಾದ್ರೂ ಸಂಕಲ್ಪ ಮಾಡ್ಬೋದೇ ಅಂದರೆ ಅವನಿಗೆ ಪೂರ್ಣ ಜ್ಞಾನವಿರೋದ್ರಿಂದ ಪರಮಾತ್ಮನ ಸಂಕಲ್ಪಕ್ಕೆ ಅಧೀನವಾಗಿಯೇ ಸಂಕಲ್ಪ ಮಾಡ್ತಾನೆ. ಸ್ವತಂತ್ರವಾಗಿ ಎಂದು ಅವನು ತನ್ನ ಇಚ್ಛೆಗೆ ಅನುಗುಣವಾಗಿ ಪ್ರವರ್ತಿಸೋದೇ ಇಲ್ಲ. ಯಾಕೆ ಅಂದರೆ ಅವನಿಗೆ ಪೂರ್ಣವಾದ ಸ್ವರೂಪ ಜ್ಞಾನ ಬಂದುಬಿಟ್ಟಿದೆ. ಆದ್ದರಿಂದ ಸ್ವಾತಂತ್ರ್ಯ ಸತ್ಯ ಸಂಕಲ್ಪತ್ವ ಅನ್ನೋದು ಪರಿಪೂರ್ಣವಾಗಿ ಒಪ್ಪಿಕೊಂಡ್ರೂ ಕೂಡ ಅದನ್ನು ಅವನು ಉಪಯೋಗಿಸೋದಿಲ್ಲ. ಹಾಗೆ ಎಲ್ಲಿಯೂ ಪ್ರಮಾಣವಿಲ್ಲ. ಅವನು ಉಪಯೋಗಿಸ್ತಾನೆ ತನ್ನ ಇಚ್ಛೆಗೆ. ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಗಿ ಅವನು ತನ್ನ ಸಂಕಲ್ಪ ಮಾಡ್ತಾನೆ ಅನ್ನೋದಕ್ಕೆ ಯಾವ ಪ್ರಮಾಣವೂ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡುಬರೋದ್ರಿಂದ ಸತ್ಯ ಸಂಕಲ್ಪತ್ವಕ್ಕೆ ಪೂರ್ಣವಾದ ಅರ್ಥವನ್ನು ಹೇಳಿದ್ರೂ ವಿರೋಧವಿಲ್ಲ. ಯಾಕೆ ಅಂದರೆ ಅವನು ಸಂಕಲ್ಪವನ್ನು ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಎಲ್ಲ ಕಡೆಯಲ್ಲಿ ಉಪಯೋಗಿಸ್ತಾನೆ. ತನ್ನ ಕೈಂಕರ್ಯಗಳಲ್ಲಿ ಮಾತ್ರವೇ ಅವನಿಗೆ ಸತ್ಯ ಸಂಕಲ್ಪತ್ವ. ಎಷ್ಟು ದೇಹ ತೆಗೆದುಕೊಂಡು ಬೇಕಾದರೂ ಅವನ ಕೈಂಕರ್ಯ ಮಾಡಬಹುದು. ಆ ವಿಷಯದಲ್ಲೆಲ್ಲ ಅವನಿಗೆ ಸಂಕಲ್ಪತ್ವವಿದೆ. ಅದು ಅವನಿಗೆ ಪರಮಾತ್ಮನು ಬಿಟ್ಟು ಬಿಡ್ತಾನೆ. ನೀನೇ ಹೇಗೆ ಬೇಕಾದರೂ ಮಾಡು ಈ ಕೈಂಕರ್ಯವನ್ನು. ಪರಮಾತ್ಮನಿಗೆ ಆಯಾ ಅವಸ್ಥೆಗೆ ಉಚಿತವಾಗಿಯೇ ಕೈಂಕರ್ಯಗಳನ್ನು ಮಾಡ್ತಾನೆ ಮುಕ್ತನು. ಆದ್ದರಿಂದ ಅಲ್ಲಿ
ಯಾವ ವಿರೋಧಕ್ಕೂ ಅವಕಾಶವಿಲ್ಲ ಅನ್ನೋದನ್ನು ಹೇಳ್ತಾರೆ. ಅದನ್ನೇ ಸಂಸ್ಕೃತದ ವ್ಯಾಖ್ಯಾನದಲ್ಲಿ ನೋಡಿರಲಿಲ್ಲ ಈ ಶ್ಲೋಕವನ್ನು. ಮುಕ್ತಾತ್ಮನಾಂ ಪರಮಾತ್ಮವದೇವ ಇತಿ ಶರೀರತ್ವಾದಿಕಂ ಸಶರೀರತ್ವಾದಿಕಂ ಸ್ಯಾತ್ ತರ್ಹಿ ತೇಷಾಂ ತತ್ತದೇವ ಜಗತ್ಕಾರಣತ್ವಮಪಿ ಸ್ಯಾತ್. ಅವನಿಗೂ ಶರೀರವನ್ನೆಲ್ಲ ಪಡೆದುಕೊಳ್ಳೋಕ್ಕಾದರೆ ಅವನಿಗೆ ಜಗತ್ ಕಾರಣವನ್ನು ಮಾಡಬಹುದಲ್ಲ, ಯಾಕೆ ಮಾಡಬಾರ್ದು? ಜಗತ್ ಕಾರಣತ್ವ ಬ್ರಹ್ಮಲಕ್ಷಣ ಅಂತ ಹೇಳೋಕ್ಕಾಗೋದಿಲ್ಲ. ಆಗ ಮುಕ್ತನಿಗೂ ಜಗತ್ ಕಾರಣತ್ವವಿದ್ದರೆ ಅನೇಕರು ಜಗತ್ತಿಗೆ ಕಾರಣರಾಗ್ತಾರೆ, ಮುಕ್ತರು ಅನೇಕರಾಗಿರೋದ್ರಿಂದ. ಆದರೆ ಸೂತ್ರಕಾರರು ಹೇಳಿದ್ರು ಜಗದ್ವ್ಯಾಪಾರ ವರ್ಜಂ, ಪರಮಾತ್ಮನಿಗೆ ಪರಮಾತ್ಮನೊಡನೆ ಸಾಮ್ಯಾಪತ್ತಿ ಕೇವಲ ಆನಂದ ಅನುಭವದಲ್ಲಿ ಮಾತ್ರವೇ ಹೊರತು ಜಗದ್ವ್ಯಾಪಾರಾದಿಗಳು ಅವನಿಗೆ ಇಲ್ಲ ಅನ್ನೋದನ್ನು ಸೂತ್ರಕಾರರು ಹೇಳಿದ್ರು. ಆದರೆ ಅವರು ಜಗತ್ಕಾರಣತ್ವವನ್ನು ಮುಕ್ತಾನಾಮಿತಿ ಸಮಾಹಿತಂ ಅನೂದ್ಯ ದರ್ಶಯತಿ, ಆದ್ದರಿಂದ ಅವರಿಗೆ ಇಲ್ಲ ಮುಕ್ತರಿಗೆ ಅನ್ನೋದನ್ನು ಹೇಳಿ ಸ್ವಾಮಿ ದೇಶಿಕನ್ ಇಲ್ಲಿ ಹೇಳ್ತಾರೆ. ಜಗತ್ ಸೃಷ್ಟಿಯಾಧಿಕಾರಿಗಳಲ್ಲಿ ಮುಕ್ತಾತ್ಮನಃ ಶಕ್ತಿ ಯದಿ ಭವತಿ ತದಾ ಮುಕ್ತಃ ವಿಶ್ವದೇಹಿ ಸ್ಯಾತ್. ಪರಮಾತ್ಮನಂತೆಯೇ ಜಗತ್ ಶರೀರಿಯಾಗಿ ಸರ್ವಾಂತರ್ಯಾಮಿ ಆಗಬೇಕು. ಆಗ ಅನೇಕರು ಸರ್ವಾಂತರ್ಯಾಮಿ ಆಗೋದು ಸಾಧ್ಯವಿಲ್ಲ. ಸರ್ವಾಂತರ್ಯಾಮಿತ್ವಂ ಏಕಸ್ಯೈವ ಭವೇತ್, ಬಹೂನಾಂ ಕಥಂ ಸರ್ವಾಂತರ್ಯಾಮಿತ್ವಂ, ಅನೇಕರು ಹೇಗೆ ಸರ್ವಾಂತರ್ಯಾಮಿ ಆಗಕ್ಕೆ ಸಾಧ್ಯ? ಜಗತ್ ಶರೀರತ್ವ ಅವನಿಗೆ ಇದ್ದರೆ ಜಗತ್ ಕಾರಣತ್ವವು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಶಕ್ತಿ ಕಡಿಮೆ ಆಗೋಗುತ್ತೆ, ಶಕ್ತಿ ಅಭಾವ ಆಯಿತು. ಕೆಲವು ವಿಷಯಗಳಲ್ಲಿ ಶಕ್ತಿ ಇಲ್ಲದೆ ಇರೋದು ಹೋಗಿ ಸ್ವಾತಂತ್ರ್ಯಂ ವಿಗಳತಿ, ಸ್ವಾತಂತ್ರ್ಯವು ಹೋಗಿಬಿಡುತ್ತೆ, ಅಪಗಚ್ಚತಿ, ಸ್ವಾತಂತ್ರ್ಯ ಹೋಗಿಬಿಡುತ್ತೆ ಅವನಿಗೆ. ಆದ್ದರಿಂದ ಅವನಿಗೆ ಎರಡೂ ಕೂಡ ಹೇಳಲ್ಪಟ್ಟಿದೆ. ಅವನಿಗೆ ಶರೀರಗಳನ್ನು ಎಷ್ಟು ಬೇಕಾದ್ರೆ ತೆಗೆದುಕೊಳ್ಬಹುದು, ಅವನಿಗೆ ಪೂರ್ಣವಾಗಿ ತನ್ನ ಸ್ವಾತಂತ್ರ್ಯವು ಪೂರ್ಣವಾಗಿರುತ್ತೆ ಅವನಿಗೆ ಅಂತ ಶ್ರುತಿ ಹೇಳೋ ಹಾಗಿದೆ. ಸಸ್ವರಾಟ್ ಭವತಿ ಎನ್ನುವ ಶ್ರುತಿ ಹೇಳುತ್ತೆ, ವೇದವು ಸ್ಪಷ್ಟವಾಗಿ ಈ ರೀತಿ ಹೇಳಿದೆ, ಉಪನಿಷತ್ತು. ಆದ್ದರಿಂದ ಸಸ್ವರಾಟ್ ಭವತಿಗೆ ಹೇಗೆ ಅರ್ಥ ಮಾಡಬೇಕು, ಇದೆಲ್ಲವೂ ಕೂಡ ವೇದದಲ್ಲಿ ಹೇಳಿರುವ ಇದಕ್ಕೆ ಅರ್ಥಕ್ಕೆ ಮುಖ್ಯ ಅರ್ಥವನ್ನು ತಾನೇ ಹೇಳಬೇಕು. ಪರಸ್ಪರ ವಿರೋಧ ತೋರ್ತಾ ಇದೆ ಇಲ್ಲಿ ಅಂತ ಹೇಳಿದಾಗ ಇದು ಅತ್ಯಂತ ಪ್ರಬಲ ತರ್ಕರಜ್ಜುಹು. ಇದು ಒಳ್ಳೆಯ ಹಗ್ಗದಂತೆ ಕತ್ತನ್ನು ಬಿಗಿತಾ ಇದೆ ಎರಡು ಕಡೆಯಿಂದಲೂ. ಇಲ್ಲೂ ವಿರೋಧ, ಅಲ್ಲೂ ವಿರೋಧ. ಶಕ್ತಿಯು ಪೂರ್ಣ ಶಕ್ತಿ ಇದ್ದರೆ ಜಗದ್ವ್ಯಾಪಾರತ್ವ ಇರಬೇಕು. ಜಗದ್ವ್ಯಾಪಾರತ್ವವಿಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಕಮ್ಮಿ ಆಗೋಯ್ತು. ಆದ್ದರಿಂದ ಇವನಿಗೆ ಹೇಗೆ ಅದನ್ನು ನಿಶ್ಚಯ ಮಾಡೋದು ಅನ್ನೋದು, ಅದನ್ನು ಬಲವಾದ ವಿರೋಧ ಇದು ಅಂತ ಪೂರ್ವಪಕ್ಷಿ ಹೇಳಿದಾಗ ಯಾವ ವಿರೋಧವೂ ಇಲ್ಲಿ ಇಲ್ಲ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಯಾಕೆ ಅಂದರೆ ಪರಮಾತ್ಮನು ಕ್ವಚಿದಪಿ ಕಸ್ಮಿನ್ನಪಿ ವಿಷಯ ತದಿಚ್ಛಾಂ ಮುಕ್ತಸ್ಯ ಇಚ್ಛಾಂ ನ ವಿಹಂತಿ ನ ಋಣದ್ಧಿ. ಅವನ ಇಚ್ಛೆಯನ್ನು ಯಾವ ವಿಷಯದಲ್ಲಿಯೂ ತಡೆಯೋದಿಲ್ಲ ಪರಮಾತ್ಮನು ತಡಿತಾನೆ ಅನ್ನೋದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಇಚ್ಛಾಯ ಅಪಘಾತ ಅಭಾವಾದೇವ, ಅದಕ್ಕೆ ವಿರೋಧವೇ ಇಲ್ಲದೆ ಇರೋದ್ರಿಂದ ಮುಕ್ತ ಸ್ವರಾಟ್ ಉಕ್ತಶ್ರುತ್ಯ ಸ್ವತಂತ್ರ ಅಸ್ತು. ಸಸ್ವರಾಟ್ ಭವತಿ ನಿರಂಕುಶಂ ಸ್ವಾತಂತ್ರ್ಯಂ ಶ್ರೂಯತೆ ಅತಃ ತಸ್ಯ ಜಗತ್ಕಾರಣತ್ವಪಿ ಅಂಗೀಕಾರಿ. ಹೀಗೆ ಹೇಳಿದ್ರೆ ಜಗತ್ಕಾರಣತ್ವ ಯಾಕಿಲ್ಲ ಅಂತ ಹೇಳ್ತೀರಾ ಅವಾಗ ಅಂತ ಹೇಳಿದಾಗ, ಇಲ್ಲೇ ಹೋದರೆ ಜಗತ್ಕಾರಣತ್ವ ಸರ್ವಶಕ್ತಿತ್ವ ಪರಮಾತ್ಮನಿಗೆ ಮಾತ್ರ ಹೇಳಬೇಕು. ಸ್ವಲ್ಪವೂ ಕಡಿಮೆ ಆದರೂ ಅವನಿಗೆ ಎಲ್ಲ ಸರ್ವಶಕ್ತಿತ್ವ ಹೋಗಿಬಿಡುತ್ತೆ. ಅವನಿಗೆ ಸಂಕಲ್ಪತ್ವ ಸಂಕಲ್ಪ ಮಾಡಿ ಯಾಕೆ ಅವನು ಸೃಷ್ಟಿ ಮಾಡಬಾರ್ದು? ಸತ್ಯ ಸಂಕಲ್ಪತ್ತ ಇದ್ದು ಪರಮಾತ್ಮನ ಅವನ ಸಂಕಲ್ಪವನ್ನು ತಡೆಯೋಲ್ಲ ಅಂತ ಹೇಳಿದ್ರೆ ಸಂಕಲ್ಪ ಮಾಡಿ ಯಾಕೆ ಸೃಷ್ಟಿ ಮಾಡಬಾರ್ದು ಇವನು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಸರ್ವಜ್ಞಸ್ಯಾಪಿ ತಸ್ಯ ಸತ್ವೇನ ಸ್ಪರ್ಧಾಸೂಯಾದಿ ಗುಣಾನಾಂ ಲೇಶತಃ ಅಪಿ ಅಭಾವಾಚ್ಚ ಪರಮಾತ್ಮನಃ ಇಚ್ಛಾದಿಕಂ ಜಾನನ್ ಜಗತ್ ಸೃಷ್ಟತ್ವ ಕದಾಪಿ ನೇಚ್ಛತಿ ಹೇಳಿದ್ರು. ಸರ್ವಜ್ಞತ್ವ ಇರೋದ್ರಿಂದ ಅವನು ಸ್ಪರ್ಧಾ ಅಸೂಯಾದಿ ದುರ್ಗುಣಾನಾಂ ಲೇಶತಃ ಅಪಿ ಅಭಾವಾಚ್ಯ, ಅವನಿಗೆ ಯಾವ ಒಂದು ಪ್ರಕೃತಿ ಸಂಬಂಧದಿಂದ ಇಲ್ಲಿ ಬರುವಂತಹ ಗುಣಗಳು ಯಾವ್ಯಾವುದಿದೆಯೋ ಆ ರೀತಿಯಾದ ದುರ್ಗುಣಗಳು, ಅಸೂಯೆ, ಸ್ಪರ್ಧೆ ಯಾವುದು ಅಲ್ಲಿ ಮೋಕ್ಷದಲ್ಲಿ ಬರೋದಿಲ್ಲ ಅವನಿಗೆ. ಆದ್ದರಿಂದ ಅಲ್ಲಿ ಕಲಂಗ ಪೆರುನಹರಿ, ತಮಿಳಲ್ಲಿ ಹೇಳುವಾಗ ಕಲಂಗ ಪೆರುನಹರಿ ಅಂತ ಹೇಳ್ತಾರೆ. ಕಲಂಗುವಾರುಂ ಇಲ್ಲೇ ಕಲಕ್ಕುವಾರುಂ ಇಲ್ಲೇ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಆ ಒಬ್ಬನ ಮನಸ್ಸನ್ನ ವಿರೋಧ ಉಂಟಾಗೋ ಹಾಗೆ ಮಾಡೋ ಅಂಥವ್ರು ಯಾರೂ ಇಲ್ಲ.
ಅವನ ಮನಸ್ಸಿನಲ್ಲಿ ಬೇರೆ ವಿಧವಾದ ಭಾವನೆ ಬರೋದಕ್ಕೆ ಅವಕಾಶವೂ ಇಲ್ಲ. ಎಲ್ಲರೂ ಕೂಡ ಪರಿಶುದ್ಧರು, ಎಲ್ಲರೂ ಕರ್ಮದಿಂದ ವಿಮುಕ್ತರಾದವರು. ಆದ್ದರಿಂದ ಅಲ್ಲಿ ಸ್ಪರ್ಧೆ ಮೊದಲಾದ ವಿಷಯವೇ ಬರೋದಿಲ್ಲ. ಅಲ್ಲಿ ಎಲ್ಲರಿಗೂ ಕೂಡ ಪೂರ್ಣ ಜ್ಞಾನ ಇರುತ್ತೆ. ಆದ್ದರಿಂದ ಪರಮಾತ್ಮನು ಅವನ ಇಚ್ಛೆಯನ್ನು ತಡೆಯೋದಿಲ್ಲ. ಆದರೆ ಇವನು ತನ್ನ ಇಚ್ಛೆಯನ್ನು ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ಉಪಯೋಗಿಸ್ತಾನೆ. ಶೇಷತ್ವ ಜ್ಞಾನ ಪೂರ್ಣ ಇರೋದ್ರಿಂದ ತನ್ನ ಸ್ವರೂಪಾನುಗುಣವಾಗಿ ಸ್ವಾಮಿಯ ಕೈಂಕರ್ಯಗಳಿಗೆ ಮಾತ್ರವೇ, ಅವನಿಗೆ ಉಚಿತವಾದ ಕೈಂಕರ್ಯಗಳನ್ನು ಮಾಡುವುದಕ್ಕಷ್ಟವೇ ಇವನು ಉಪಯೋಗಿಸ್ತಾನೆ. ಆದ್ದರಿಂದ ಅದರಲ್ಲಿ ವಿರೋಧವೇ ಇಲ್ಲ. ಇಚ್ಛಾಯಾ ವಿಘಾತ ಪ್ರಸಕ್ತಿರೇವಯ ನಾಸ್ತಿ ಇತಿ ನ ಸ್ವಾತಂತ್ರ್ಯಚ್ಯುತಿ. ಅವನ ಸ್ವಾತಂತ್ರ್ಯದಲ್ಲಿ ಯಾವ ಕಡಿಮೆಯೂ ಆಗೋದಿಲ್ಲ. ಸ್ವಾತಂತ್ರ್ಯವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅವನಿಗೆ ಗೊತ್ತು. ಪೂರ್ಣವಾಗಿ ಕೊಟ್ಟಿದ್ದರೂ ಪರಮಾತ್ಮನು ಇವನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ತಿಳಿದಿದ್ದಾನು. ಅದು ಸ್ಪಷ್ಟವಾಗಿ ಆ ರೀತಿ. ಆದ್ದರಿಂದ ಇಲ್ಲಿ ಮುಂದೆ ಕೆಲವು ವಿಷಯಗಳನ್ನು ಇಲ್ಲಿ ಅಧಿಕವಾಗಿ ವಿಚಾರ ಮಾಡ್ತಾರೆ ಇವರು. ಸಗುಣವಾದೇಹಿ ಮುಕ್ತೋ ತಾರತಮ್ಯಂ ಅನಿವಾರ್ಯಂ ಅಂತ ಹೇಳಿದ್ರು. ನಿರ್ಗುಣವಾದೇ ಮಹತಿ ವೈಷಮ್ಯೇ ಸತ್ಯಪಿ ಕಥಂ ಉಭಯೋಃ ಫಲತಃ ಐಕ್ಯಮಿತಿ ಚೇತ್ ಪೃಚ್ಛಾಮಃ. ಮುಕ್ತೋ ತಾರತಮ್ಯೇ ಸತಿ ಕಾ ಹಾನಿಃ. ತಾರತಮ್ಯ ಇದ್ದರೆ ಮಾತ್ರ ಏನು ದೋಷ ಬರುತ್ತೆ? ಮುಕ್ತಿಯಲ್ಲಿ ತಾರತಮ್ಯ ಇದೆ ಅನ್ನುವ ಮುಕ್ತಿ ತಾರತಮ್ಯ ದ್ವೈತದಲ್ಲಿ ಹೇಳುವಂತಹ ಅಭಿಪ್ರಾಯ ಇದು. ಸ್ವರ್ಗೇ ತಾರತಮ್ಯ ಸತ್ವಾತ್ ನಿರತಿಃ ಪುರುಷಾರ್ಥತಾ ಸ್ವರ್ಗಸ್ಯ ತಥಾ ಯಥಾ ನಾಸ್ತಿ. ಮೋಕ್ಷೆ ತಾರತಮ್ಯವಿದ್ದರೆ ನಿರತಿಶ ಪುರುಷಾರ್ಥ ಆಗೋದಿಲ್ಲ ಅಂತ ಹೇಳಿದ್ರು. ನಿರತಿಯ ಪುರುಷಾರ್ಥತ್ವ ಅಭಾವೇ ವಾ ಕಾ ಹಾನಿ. ಸಾತಿಶಯತ್ವೇ ಹಿ ಉತ್ಕೃಷ್ಟ ಸ್ವರ್ಗಿಣಂ ದೃಷ್ಟ್ವಾ ನಿಕೃಷ್ಟ ಸ್ವರ್ಗಿಣಃ ದುಃಖಂ ಅನಿವಾರ್ಯಂ. ತತಃ ಸ್ಪರ್ಧಾ ಅಸೂಯಾದಿಕಮಪಿ. ತತಃ ನಿರತಿಶಯ ಸುಖಲಾಭಾರ್ಥಂ ಪುನಃ ಜನ್ಮ ಸ್ವೀಕಾರಾದಿಕಂ ಅವರ್ಜನೀಯ. ಅವನಿಗೆ ನಿರತಿಶಯವಾದ ಸುಖ ಅನ್ನೋದು ಇರೋದಿಲ್ಲ. ಆವಾಗ ತಾರತಮ್ಯ ಇದ್ದುಬಿಟ್ರೆ ಒಬ್ಬರಿಗೆ ಹೆಚ್ಚು ಕಡಿಮೆ ಇದ್ರೆ ಅಂತ ಹೇಳಿದ್ರೆ, ಆಗ ಅವನಿಗೆ ತನಗಿಂತ ಹೆಚ್ಚಿರೋರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ, ಇದೆಲ್ಲ ಮಾಡ್ತಾನೆ ಅವನು. ಆದ್ದರಿಂದ ಈ ವಿಧವಾದ ತಾರತಮ್ಯ ಮುಕ್ತಿಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ಈ ರೀತಿ ತಾರತಮ್ಯವನ್ನು ಹೇಳಿದ್ರೆ ವಿರೋಧ ಬರುತ್ತೆ. ಮೋಕ್ಷದಲ್ಲಿ ಯಾವ ವಿಧವಾದ ತಾರತಮ್ಯವೂ ಇಲ್ಲ ಆನಂದಾನುಭವದಲ್ಲಿ. ಆದರೆ ನಿರ್ಗುಣ ಮುಕ್ತಿಯಲ್ಲಿ ಆ ಪ್ರಶ್ನೆಯೇ ಬರೋದಿಲ್ಲ. ಯಾಕೆಂದರೆ ಪುನರಾವರ್ತಿ ಶಂಕೆನೇ ಇರೋದಿಲ್ಲ ಅಲ್ಲಿ ಅಂತ ಹೇಳಿಬಿಟ್ಟು. ಆದ್ದರಿಂದ ಅಲ್ಲಿ ಏನು ದೋಷ ಬರುತ್ತೆ ಅಂದರೆ, ಶಂಕಾ ಸರ್ವಾಪಿ ಸಮಾಧಾನಾನಿ ಸರ್ವಾಣಪಿ ಯಾವತ್ ಪರ್ಯಂತಂ ತ್ರಿಪುಟಿ ಪ್ರಸಕ್ತಿ ತಾವತ್ ಪರ್ಯಂತಮೇವ ಅಂದರು. ಅಲ್ಲಿ ತ್ರಿಪುಟಿ ಅನ್ನೋದೇ ಇಲ್ಲ ನಿರ್ಗುಣವಾದದಲ್ಲಿ. ತ್ರಿಪುಟಿ ಅಂತ ಹೇಳಿದ್ರೆ ಜ್ಞಾನ, ಜ್ಞಾತೃ, ಜ್ಞೇಯ ಅನ್ನೋ 3 ವಿಷಯ ಇರುವಂಥದ್ದು. ಆದ್ದರಿಂದ ವಿಚಾರಶಾಸ್ತ್ರವೇ ಪ್ರವೃತ್ತಿ ಆಗೋಕ್ಕೆ ಸಾಧ್ಯವಿಲ್ಲ ಅಲ್ಲಿ. ವಿಚಾರಶಾಸ್ತ್ರ ಅಂದರೆ ಒಂದು ವಿಷಯ ತಿಳಿದ್ಬೇಕಾದ್ರೆ ತಿಳಿಯೋನೊಬ್ಬ ಇರಬೇಕು, ತಿಳಿಯುವ ಪದಾರ್ಥ ಇರಬೇಕು. ಆ ಪದಾರ್ಥದ ಬಗ್ಗೆ ಜ್ಞಾನವು ಅವನಿಗೆ ಬರುತ್ತೆ. ಆ ತ್ರಿಪುಟಿ ಅನ್ನೋದೇ ಇಲ್ಲದೇ ಇದ್ದರೆ ಪರಮಾತ್ಮ, ಅದಕ್ಕೆ ಅವನು ಬ್ರಹ್ಮವು ಅವೇದ್ಯ ಅವಾಚ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಕೂಡ ಸಗುಣ ಬ್ರಹ್ಮವನ್ನು ಕುರಿತೇ ವಿಚಾರಶಾಸ್ತ್ರವೆಲ್ಲ ಬಂದಿರೋ ಸಗುಣ ಬ್ರಹ್ಮವಾದದಲ್ಲಿಯೇ. ನಿರ್ಗುಣ ಬ್ರಹ್ಮವಾದದಲ್ಲಿ ಶಬ್ದದಿಂದಲೂ ಹೇಳೋಕ್ಕಾಗೋದಿಲ್ಲ. ಮತ್ತು ಹೇಗೆ ಹೇಳ್ತೀರಾ ಅಂದರೆ, ಬ್ರಹ್ಮ ಶಬ್ದದಲ್ಲಿಯೇ ಭೇದವಿದೆ. ಅದರಲ್ಲಿಯೇ ಪ್ರಕೃತಿ ಮೊದಲಾದದ್ದು, ಪ್ರತ್ಯಯ ಮೊದಲಾದ ಭೇದಗಳೆಲ್ಲ ಇದೆ. ಧಾತು ಇದೆ, ಯಾವ ಧಾತುವಿಂದ ಉತ್ಪನ್ನವಾಯಿತು, ಅದಕ್ಕೆ ಯಾವ ಪ್ರತ್ಯಯ ಬಂತು, ರೂಪಗಳು ಹೇಗೆ ಬಂತು, ವಚನ, ಲಿಂಗ, ಇದೆಲ್ಲ ಭೇದಗಳು ಅದರಲ್ಲಿರುವಂಥದ್ದು. ಶಬ್ದದಲ್ಲಿಯೇ ಭೇದ ಬಂದುಬಿಡುತ್ತೆ ಹೆಸರು ಹೇಳಿದ್ರೆ. ಅದ್ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅವರು. ಯಾವ ವಿಧವಾದ ಭೇದವೂ ಇಲ್ಲ ಅಂತ ಹೇಳಿ ಅದನ್ನ ನಿರ್ಗುಣವಾದಕ್ಕೂ ಇದಕ್ಕೂ ನಾವು ಈ ರೀತಿ ವಾದ ಎಲ್ಲ ಮಾಡೋಕ್ಕಾಗೋದಿಲ್ಲ. ನಿರ್ಗುಣ ಸಗುಣ ಭೇದ ಇದೆಲ್ಲ ಕೂಡ ವಿಚಾರವೇ ಮಾಡೋಕ್ಕಾಗೋದಿಲ್ಲ ನೀವು ನಿರ್ಗುಣವಾದವನ್ನು ಅಂತ ಹೇಳ್ತಾರೆ ಅವರು. ಇಲ್ಲಿ ಶ್ರುತಿ ಹೇಳಿರೋದು ಏನು ಅಂದರೆ, ಎಲ್ಲರಿಗೂ ಕೂಡ ಪರಮಾತ್ಮನಿಗೆ, ಮುಕ್ತನಿಗೆ ಪರಮಾತ್ಮನಿಗೆ ಸಮಾನವಾದ ಆನಂದ ಅನುಭವ ಎಲ್ಲ ಮುಕ್ತರಿಗೂ ಏಕರೂಪವಾಗಿದೆ. ಆದ್ದರಿಂದ ಪರಮಂ ಸಾಮ್ಯ ಉಪೈತಿ ಅನ್ನೋದು ಒಬ್ಬರಿಗೂ ಮಾತ್ರ ಅಲ್ಲ, ಕೆಲವರಿಗೂ ಮಾತ್ರವಲ್ಲ, ಎಲ್ಲ ಮುಕ್ತರಿಗೂ ಹೇಳಿರುವ ವಿಷಯ. ಪರಮಂ ಸಾಮ್ಯ ಉಪೈತಿ ಅನ್ನೋದು ಸಕಲ ಮುಕ್ತರಿಗೂ ಏಕರೂಪವಾಗಿ ಸಿಗುವಂತಹ ಫಲ. ಅಲ್ಲಿ ತಾರತಮ್ಯದ ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ಆನಂದ ಮೀಮಾಂಸಾ ಮಾಡುವಂತಹ ತೈತಿರಿಯ ಉಪನಿಷತ್ತಿನಲ್ಲಿ ಅಲ್ಲಿ ತಾರತಮ್ಯ ಹೇಳಿದೆ. ತಾರತಮ್ಯ ಹೇಳಿ
ಎಲ್ಲ ಬೇರೆ ಬೇರೆ ಆನಂದಗಳನ್ನು ಹೇಳುತ್ತೆ ಇಲ್ಲಿ. ಲೋಕದಲ್ಲಿರುವ ಎಲ್ಲ ಆನಂದ, ಮತ್ತು ಗಂಧರ್ವರ ಆನಂದ, ದೇವಗಂಧರ್ವರ ಆನಂದ, ದೇವತೆಗಳ ಆನಂದ, ಇಂದ್ರನ ಆನಂದ, ಬೃಹಸ್ಪತಿಯ ಆನಂದ, ಪ್ರಜಾಪತಿಯ ಆನಂದ. ಒಬ್ಬರಿಗಿಂತ ಒಬ್ಬರ ಆನಂದ ನೂರು ನೂರು ಪಾಲು ಹೆಚ್ಚು ಮಾಡಿದ್ರೆ ಒಂದು ಪಾರ್ಟ್ ಆಗುತ್ತೆ, ಅವರಿಗೆ ಒಂದು ಅಂಶವಾಗುತ್ತೆ. ಇವರ 100 ಅಂಶ ಅವರ ಒಂದು ಅಂಶ, ಇವ್ರ 100 ಅಂಶ ಅವರ ಒಂದು ಅಂಶ. ಅಧಿಕವಾಗಿ ಅಧಿಕವಾಗಿ ಹೇಳ್ಕೊಂಡು ಬರುತ್ತೆ ಆನಂದ. ಹೀಗೆ ಒಂದೊಂದು ಆವೃತ್ತಿಯಲ್ಲೂ ಏನು ಹೇಳಿದೆ ಅಂದರೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಇದು ಎಲ್ಲದರಲ್ಲಿಯೂ ರಿಪೀಟ್ ಆಗುತ್ತೆ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ದೇವತೆಯ ಆನಂದ ಹೇಳಿ, ದೇವತೆಯ ಆನಂದದ 100 ಭಾಗ ಇಂದ್ರನ 1 ಭಾಗ ಅಂತ ಹೇಳಿದ್ರು. ಅದಕ್ಕೂ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಇಂದ್ರನ 100 ಭಾಗ, ಬೃಹಸ್ಪತಿಯ 1 ಭಾಗ, ಅಲ್ಲಿಯೂ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಅವನ ಆನಂದವೂ ಅದರಲ್ಲಿ ಸೇರಿ. ಬೃಹಸ್ಪತಿಯ 100 ಭಾಗ ಪ್ರಜಾಪತಿಯ ಆನಂದ, ಅದು ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಹೀಗೆ ಎಲ್ಲ ಒಂದು ವಿಭಾಗವಿದೆ ದೇವತೆಗಳ ಮತ್ತು ಇದೆಲ್ಲ ಸೃಷ್ಟಿಯಲ್ಲಿ. ಅವರವರ ಆನಂದವೆಲ್ಲ ಅಧಿಕವಾಗಿ ಅಧಿಕವಾಗಿ ಹೋಗುತ್ತೆ ಚತುರ್ಮುಖ ಬ್ರಹ್ಮನವರೆಗೂ. ಇಲ್ಲಿ ತಾರತಮ್ಯವಿದೆ ಈ ಲೋಕದಲ್ಲಿ. ಇದೆಲ್ಲ ಹೇಳಿಬಿಟ್ಟು ಇದಕ್ಕಿಂತ 100 ಪಾಲು ಬ್ರಹ್ಮನ ಒಂದು ಆನಂದ ಅಂತ ಹೇಳಿ ಬ್ರಹ್ಮನ ಆನಂದ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಲ್ಲಿ ಶ್ರುತಿ ನಿಂತ್ಕೊಳ್ಳುತ್ತೆ. ಆದರೆ ಇಲ್ಲಿಯವರೆಗೂ ಹೇಳಿದ ತಾರತಮ್ಯದಲ್ಲಿ ಎಲ್ಲವೂ ಕೂಡ ಮುಕ್ತನ ಆನಂದವು ಒಂದೊಂದರ ಆವೃತ್ತಿಯಲ್ಲೂ ಹೇಳಿದೆ. ಇದನ್ನು ಇಟ್ಕೊಂಡು ಮೋಕ್ಷದಲ್ಲಿ ತಾರತಮ್ಯ ಹೇಳೋದು ಅನ್ನೋದು ವಿಷಯವಲ್ಲ. ಇಲ್ಲಿ ಏನು ಹೇಳಿದೆ ಅಂದರೆ ಮುಕ್ತನ ಆನಂದದಲ್ಲಿ ಇದೆಲ್ಲವೂ ಅಂತರ್ಗತ, ಅವನ ಆನಂದ ಇದೆಲ್ಲದಕ್ಕಿಂತಲೂ ಅಧಿಕವಾದದ್ದು ಅಂತ ಹೇಳಿದೆ. ಬ್ರಹ್ಮನಿಗೆ ಸಮಾನವಾದ ಆನಂದ. ಆದ್ದರಿಂದ ದೇವತೆಗಳ ಆನಂದವ ಅದು ಅವನಿಗಿದೆ, ಪ್ರಜಾಪತಿ ಆನಂದವೇ ಅದೂ ಇದೆ, ಬೃಹಸ್ಪತಿ ಆನಂದವೂ ಅದು ಅವನಲ್ಲಿ ಸೇರಿದೆ. ಇದೊಂದೇನು ತಿಳಿಯುತ್ತೆ ಅಂದರೆ ಮೋಕ್ಷಕ್ಕೆ ಆಸೆ ಪಡುವವನು ಬೇರೆ ಯಾವ ಆನಂದಕ್ಕೂ ಆಸೆ ಪಡಬೇಕಾಗಿಲ್ಲ. ಯಾಕೆ ಅಂದರೆ ಮೋಕ್ಷ ಆನಂದದಲ್ಲಿ ಇದೆಲ್ಲ ಸೇರಿಬಿಟ್ಟಿದೆ. ಮೋಕ್ಷೋಪಾಯ ಅನುಷ್ಠಾನ ಮಾಡಿ ನಾನು ಸ್ವಲ್ಪ ಚತುರ್ಮುಖ ಬ್ರಹ್ಮನ ಲೋಕನಿಗೆ ಹೋಗಿ ಅಲ್ಲಿ ಒಂದು ಯಾಗ ಮಾಡಿ ಅಲ್ಲಿ ಸ್ವಲ್ಪ ಕಾಲ ಅವನ ಆನಂದವನ್ನು ಅನುಭವಿಸಿ ಬರ್ತೀನಿ ಅಂದರೆ ಅವನ ಆನಂದಕ್ಕಿಂತ ನಿರುತಿಶಯವಾದ ಆನಂದ ಮೋಕ್ಷ. ಅವನ ಆನಂದ ಇದರಲ್ಲೇ ಅಂತರ್ಗತ. ಆದ್ದರಿಂದ ಮುಕ್ತನ 1 ಅಂಶ ಅವನ 100 ಅಂಶಕ್ಕೆ ಸಮಾನ ಅಂತ ಹೇಳುತ್ತೆ. ಹಾಗೆ ಮುಕ್ತನ ಆನಂದದಲ್ಲಿ ಎಲ್ಲವೂ ಸೇರಿದೆ ಅಂತ ಹೇಳಿದ್ರೆ ಈ ಯಾವ ಆನಂದಕ್ಕೂ ನಾವು ಪ್ರಯತ್ನ ಪಡಬೇಕಾಗಿಲ್ಲ. ಇದೆಲ್ಲದಕ್ಕಿಂತಲೂ ಅಧಿಕವಾದ ಆನಂದ ಫಲ ನಮಗೆ ಸಿಕ್ಬಿಟ್ಟಿರೋವಾಗ ಇದಕ್ಕೆಲ್ಲ ಮತ್ತೆ ಯಾಕೆ ಪ್ರಯತ್ನ ಪಡಬೇಕು? ಇದೆಲ್ಲವೂ ಕೂಡ ಅತ್ಯಲ್ಪ ಅದರ ಮುಂದೆ ಅಂತ. ಆ ರೀತಿ ದೃಷ್ಟಿಯಿಂದ ಇದೆಲ್ಲವೂ ಮುಕ್ತನ ಆನಂದದಲ್ಲಿ ಅಂತರ್ಗತ ಅಂತ ಹೇಳುವಂತಹ ವಿಷಯದಲ್ಲಿ ಅಲ್ಲಿ ಶ್ರೋತ್ರಿಯಸ್ಯ ಚ ಅಕಾಮಹತ ಅಂತ ಹೇಳಿದ್ರೆ ಮುಕ್ತ ಅಂತ ಅರ್ಥ. ಅಲ್ಲಿ ಶ್ರೋತ್ರಿಯನಾದ ಮುಕ್ತನಾದ, ಶ್ರೋತ್ರಿಯ ಮುಕ್ತ ಅದು ಅಕಾಮಹತ ಎರಡು ಮುಕ್ತನನ್ನು ತಿಳಿಸುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಅದನ್ನೆಲ್ಲ ಇಲ್ಲಿ ತಾರತಮ್ಯ ಅನ್ನೋದು ಇಲ್ಲ. ಮೋಕ್ಷದಲ್ಲಿ ತಾರತಮ್ಯ ಅನ್ನೋದನ್ನ ಹೇಳಿದ್ರು. ಸಗುಣವಾದದಲ್ಲಿ ಹೇಳಬೇಕಲ್ಲ, ಮೋಕ್ಷದಲ್ಲಿ ಆನಂದ ತಾರತಮ್ಯವೂ ಇಲ್ಲ. ಸಿದ್ಧಾಂತದಲ್ಲಿ ಒಪ್ಕೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ಸಮಾನವಾದ ಆನಂದ ಅನ್ನೋದು ಸ್ಪಷ್ಟವಾಗಿ ಶ್ರುತಿಯಲ್ಲಿ ಸ್ಥಾಪಿತವಾಗಿದೆ ಅನ್ನೋದನ್ನು ಹೇಳ್ತಾರೆ. ಇದೆಲ್ಲ ಕೂಡ ನಾವು ಶ್ರುತಿ ಪ್ರಮಾಣದಿಂದಲೇ ತಿಳಿಯಬೇಕೇ ಹೊರತು ಇಲ್ಲದೆ ಹೋದರೆ ತಿಳಿಯಕ್ಕೆ ಸಾಧ್ಯವಾಗೋದಿಲ್ಲ. ಮುಂದೆ ಮೋಕ್ಷ ಸ್ವರೂಪದಲ್ಲಿ ಪರಮಾತ್ಮನಿಗೆ ಶೇಷತ್ವ ಅನ್ನುವ ಜ್ಞಾನ ಇವನಿಗೆ ಪೂರ್ಣವಾಗಿ ಬರೋದರಿಂದ ತನ್ನ ಸ್ವಾತಂತ್ರ್ಯವನ್ನು ತನ್ನ ಸ್ವರೂಪಕ್ಕೆ ಅನುಗುಣವಾಗಿಯೇ ಉಪಯೋಗಿಸ್ತಾನೆ. ಅಲ್ಲಿಯೂ ತಾನು ಶೇಷತ್ವಾನುಸಂಧಾನವನ್ನು ಮಾಡ್ತಾನೆ ಅಂತ ಹೇಳಿದ್ರೆ, ಶೇಷತ್ವಾನುಸಂಧಾನ ಅನ್ನೋದು ಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ದುಃಖ ತಿಳಿದು ಬರುತ್ತೆ, ದುಃಖವೇ ಅಂತ ತಿಳಿದು ಬರುತ್ತೆ. ಒಬ್ಬರಿಗೆ ನಾವು ವಿಶೇಷಭೂತರಾಗಿದ್ದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಒಬ್ಬರಿಗೆ ಅಡಿಯಾಳಾಗಿರೋದಕ್ಕೆ, ಸ್ವತಂತ್ರರಾಗಿರೋದಕ್ಕೆ ಎಲ್ಲ ಇಷ್ಟಪಡ್ತಾರೆ. ಒಬ್ಬರಿಗೆ ಅಧೀನವಾಗಿದ್ದರೆ ಅದರಲ್ಲಿ ದುಃಖ ಬರುತ್ತೆ. ಇವರಿಗೆ ಸ್ವಾತಂತ್ರ್ಯ ಬೇಕು ಎಲ್ಲರಿಗೂ ಲೋಕದಲ್ಲಿ. ಮೋಕ್ಷದಲ್ಲಿ ಹೋಗಿ ಸ್ವಾತಂತ್ರ್ಯವಿದೆ ಅಂತ ಹೇಳಿ ಅಲ್ಲಿಯೂ ಈ ರೀತಿ ಶೇಷತ್ವ ಅಂದರೆ ದುಃಖ ಇರೋದಿಲ್ವೇ ಅನ್ನುವ ಪ್ರಶ್ನೆ. ಶೇಷತ್ವವು ದುಃಖ ಅಂತ ಹೇಳಿದೆ. ಆದ್ದರಿಂದ ಸೇವಾ ಸ್ವವೃತ್ತಿರಾಖ್ಯಾತ ಮನು ಸ್ಮೃತಿಯಲ್ಲಿ ಹೇಳ್ತಾರೆ. ಹಾಗೆಲ್ಲ ಹೇಳಿರುವಾಗ ಇದಕ್ಕೆ ಹೇಗೆ ಅಲ್ಲಿ ಆನಂದ ಅನುಭವ ಅನ್ನೋದು ಹೇಗೆ ಉಂಟಾಗುತ್ತೆ ಅವನಿಗೆ? ಅಲ್ಲಿಯೂ ಶೇಷನಾಗಿದ್ದರೆ
ಆನಂದ ಅನುಭವ ಹೇಗೆ ಉಂಟಾಗುತ್ತೆ? ದುಃಖ ರೂಪವಾಗಬೇಕಲ್ಲ ಅಲ್ಲಿಯೂ ಅಂತ ಪ್ರಶ್ನೆ. ಅದನ್ನು ಪರಿಹಾರ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದ ವಿಷಯ ಇದು. ಆವಿರ್ಭೂತ ಸ್ವರೂಪ ನಿರವಧಿಕ ಸುಖ ಬ್ರಹ್ಮಭುಕ್ತಿಸ್ತು ಮುಕ್ತಿ ಸೇವಾತ್ವಾತ್ ದುಃಖ ಕೃತ್ ಸಾ ಭವತಿ ಯದಿ ನ ತದ್ಧರ್ಮಿಮಾನೇನ ಬಾಧಾತ್ ಪಾಪ್ಮಾ ಚ ಅಸ್ಮಿನ್ನುಪಾಧಿಃ ಸ ಚ ನ ಖಲು ತದಾ ಪುಣ್ಯಪಾಪ ವ್ಯಪಾಯಾತ್ ಆತ್ಮಾನೋ ವಿಷ್ಣುಶೇಷಾಃ ಇತಿ ಚ ಸುಖಮಯೀ ಸ ಸ್ವರೂಪಾನುರೂಪ್ಯಾತ್. ನನ್ನ ಭಾಷ್ಯಕಾರರು ಪ್ರಧಾನವಾಗಿ ವೇದಾರ್ಥ ಸಂಗ್ರಹದಲ್ಲಿ ಸ್ಥಾಪನೆ ಮಾಡಿದ್ರು. ವೇದಾರ್ಥ ಸಂಗ್ರಹದಲ್ಲಿ ಕಡೇ ಭಾಗದಲ್ಲಿ ಮೋಕ್ಷವು ಶೇಷತ್ವ ಅನ್ನೋದು ಆನಂದವೇ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಕಡೇ ಭಾಗದಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಅದೇ ಅವರ ಮೊದಲ ಗ್ರಂಥ. ಅದರಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಮುಖ್ಯವಾದ ಶಬ್ದ ಯಾವುದು ಅಂದರೆ ಸ್ವಾನುರೂಪ ಸ್ವರೂಪ ಅನುರೂಪ್ಯಾತ್. ಸ್ವರೂಪ ಅನುರೂಪ್ಯಾತ್. ಸ್ವರೂಪಕ್ಕೆ ಯಾವುದು ಅನುರೂಪವಾಗಿದೆಯೋ ಅದು ಎಲ್ಲವೂ ಅನುಕೂಲವಾಗಿಯೇ ಇರುತ್ತೆ ಯಾವಾಗಲೂ. ಸ್ವರೂಪಕ್ಕೆ ವಿರುದ್ಧವಾದದ್ದು ಮಾತ್ರವೇ ಪ್ರತಿಕೂಲವಾಗಿರೋಕ್ಕೆ ಸಾಧ್ಯ. ಸ್ವರೂಪಕ್ಕೆ ಅನುರೂಪವಾಗಿದ್ದರೆ ಆನಂದವಾಗಿಯೇ ಇರಬೇಕು. ಏಕೆಂದರೆ ಒಂದು ಸ್ವರೂಪ ಆನಂದವೇ. ಸ್ವರೂಪ ಎಲ್ಲರಿಗೂ ಅನುಕೂಲ. ಸ್ವರೂಪಕ್ಕೆ ಅನುರೂಪವಾಗಿರುವಂತಹದ್ದು ಆನಂದವೇ ಆಗಿರುತ್ತೆ. ನಮಗೆ ಇಲ್ಲಿ ಯಾಕೆ ಪ್ರತಿಕೂಲ ಅಂದರೆ ನಮ್ಮ ಸ್ವರೂಪಕ್ಕೆ ಅನುರೂಪವಾಗಿಲ್ಲ. ನಮ್ಮ ಸ್ವರೂಪ ಜ್ಞಾನವಿಲ್ಲ ನಮಗೆ. ಆದ್ದರಿಂದ ಅದಕ್ಕೆ ಪ್ರತಿಕೂಲತ್ವ ಅನ್ನೋದು ತಿಳಿದು ಬರುತ್ತೆ. ಸ್ವರೂಪಕ್ಕೆ ಅನುರೂಪವಾಗಿರೋದೆಲ್ಲ ಸುಖವಾಗಿಯೇ ಇರುತ್ತೆ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಮೋಕ್ಷದಲ್ಲಿ ಅವನಿಗೆ ಆವಿರ್ಭೂತ ಸ್ವರೂಪ, ಅವರ ಸ್ವರೂಪವು ಪೂರ್ಣವಾಗಿ ಆವಿರ್ಭಾವವಾಗಿರುತ್ತೆ. ನಿರವಧಿಕ ಸುಖ ಬ್ರಹ್ಮಭುಕ್ತಿಸ್ತು ಮುಕ್ತಿ, ನಿರತಿಶಯವಾದ ಆನಂದ ಸ್ವರೂಪನಾದ ಬ್ರಹ್ಮನ ಅನುಭವ. ನಿರತಿಶಯ ಸುಖ ಬ್ರಹ್ಮ ಭುಕ್ತಿ, ಅವನ ಅನುಭವ ಯಾವುದಿದೆಯೋ ಅದುವೇ ಮೋಕ್ಷ ಅಂತ ಹೇಳಲ್ಪಟ್ಟಿದೆ. ನಿರತಿಶಯ ಸುಖವಾದ ಪರಮಾತ್ಮನ ಆನಂದ ಸ್ವರೂಪದ ಅದರ ಅನುಭವ. ಆದರೆ ಅಂತಹ ಮುಕ್ತಿಯು ಸೇವಾತ್ವಾತ್, ಸೇವಾ ಸ್ವರೂಪವಾದ್ದರಿಂದ ದುಃಖ ಕೃತ್, ದುಃಖವನ್ನು ಉಂಟು ಮಾಡಬೇಕು. ಸಾ ದುಃಖ ಕೃತ್ ಸಾ ಭವತಿ. ಇಂತಹ ಮುಕ್ತಿಯು ತು ಅನ್ನೋದು ವಿರೋಧವನ್ನು ತೋರಿಸುತ್ತೆ. ಇಲ್ಲೇ ಭುಕ್ತಿಸ್ತು, ಈ ಆನಂದವಾದರೋ ಮುಕ್ತಿ ಸೇವಾತ್ವಾತೆ, ಮುಕ್ತಿ ಸೇವಾರೂಪ ಅಂತ ಹೇಳಲ್ಪಟ್ಟಿರೋದ್ರಿಂದ ದುಃಖ ಕೃತ್ ಸಾ ಭವತಿ, ಅದು ದುಃಖವನ್ನು ಉಂಟು ಮಾಡೋದಾಗಬೇಕು. ಇಲ್ಲೇ ಹೋದರೆ ಧರ್ಮಿಮಾನೇನ ಬಾಧಾತ್, ಅದರ ಪ್ರಮಾಣಗಳಿಂದ ಸೇವೆ ಅನ್ನೋದು ಸ್ವರೂಪದಿಂದಲೇ ದುಃಖ ಅನ್ನೋದು ನಮ್ಮ ಲೋಕದಲ್ಲಿ ಅನುಭವ. ಸೇವಾ ಸ್ವರೂಪದಲ್ಲಿ ಅದು ದುಃಖ ರೂಪವಾದದ್ದು. ಅದರ ಜೊತೆ ವಿರೋಧ ಬರುತ್ತೆ ಅದರಲ್ಲಿ. ಆಗ ಅಂತ ಹೇಳಿದ್ರೆ ಪಾಪ್ಮಾ ಚಾಸ್ಮಿನ್ ಉಪಾಧಿ ಸ ಚ ನ ಖಲು ತದಾ ಪುಣ್ಯಪಾಪ ವ್ಯಪಾಯಾತ್. ಪುಣ್ಯಪಾಪಗಳೆಲ್ಲ ಪೂರ್ಣವಾಗಿ ಹೋಗೋದ್ರಿಂದ ಅವನಿಗೆ ಆ ಉಪಾಧಿ ಇರೋದಿಲ್ಲ. ಇಲ್ಲಿ ಬರೋದು ಯಾಕೆ ಅಂದರೆ ಔಪಾಧಿಕವಾದದ್ದು. ಇಲ್ಲಿ ಬರುವ ಎಲ್ಲ ಅನುಭವ ಔಪಾಧಿಕವಾದ್ದರಿಂದ ಸುಖ ದುಃಖ ಮಿಶ್ರವಾಗಿದೆ. ಅಲ್ಲಿ ಸುಖ ರೂಪವೇ ಇರೋದ್ರಿಂದ ಪುಣ್ಯ ಪಾಪ ರೂಪವೇ ಇಲ್ಲದೆ ಇರೋದ್ರಿಂದ ಎಲ್ಲವೂ ಸುಖವಾಗಿರುತ್ತೆ. ಆತ್ಮರುಗಳೆಲ್ಲ ವಿಷ್ಣುಶೇಷರು. ಆತ್ಮಾನಃ ವಿಷ್ಣುಶೇಷ ಇತಿ ಸುಖಮಯೀ ಸಹ ಸ್ವರೂಪಾನುರೂಪ್ಯಾತ್. ಅದು ಸುಖರೂಪವಾಗಿಯೇ ಇರುತ್ತೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಮುಕ್ತಿಯಲ್ಲಿ ಆವಿರ್ಭೂತ ಸ್ವರೂಪ ನಿರವಧಿಕ ಸುಖ ಬ್ರಹ್ಮ ಮುಕ್ತಿಸ್ತು ಮುಕ್ತಿ. ಪ್ರಶ್ನೆ ಇದೆಯಾ ಯಾರ್ದಾದ್ರೂ? ಆವಿರ್ಭೂತ ಸ್ವರೂಪ ನಿರವಧಿಕ ಸುಖ ಬ್ರಹ್ಮಭುಕ್ತಿಸ್ತು ಮುಕ್ತಿ. ಜೀವಾತ್ಮನು ಪರಮಾತ್ಮನ ದಾಸ ಅನ್ನುವ ನಿಜ ಸ್ವರೂಪ ಆವಿರ್ಭಾವವಾಗುತ್ತೆ ಅವನಿಗೆ. ಎಲ್ಲೇ ಇಲ್ಲದ ಆನಂದ ರೂಪಿಯಾದ ಬ್ರಹ್ಮನ ಅನುಭವಿಸದೆ ಮುಕ್ತಿ. ಆದರೆ ತು ಅಂದರೆ ಅದು ವಿರೋಧವನ್ನು ತೋರಿಸುತ್ತೆ. ಭುಕ್ತಿಸ್ತು ಮುಕ್ತಿ ಸಾ ಸ್ವೇವಾತ್ವಾತ್ ದುಃಖ ಕೃತ್ ಭವತಿ. ಮುಕ್ತಿ ಪೂರ್ಣವಾಗಿ ಪಾರತಂತ್ರ್ಯ ರೂಪವೇ ಆಗಿರೋದ್ರಿಂದ ದುಃಖ ಕಾರಣವಾಗುತ್ತೆ ಹೊರತು ಆನಂದ ರೂಪಕ್ಕೆ ಸಾಧ್ಯವಿಲ್ಲ. ಆನಂದ ರೂಪವೇ ಅಂತ ಹೇಳಿದ್ರೆ ಪ್ರಮಾಣಕ್ಕೆ ವಿರೋಧ ಬರುತ್ತೆ. ಧರ್ಮಿಮಾನೇನ, ಧರ್ಮೀಯ ಪ್ರಮಾಣ ಅಂತ ಹೇಳಿದ್ರೆ ಸೇವಾ ಸ್ವರೂಪ ಏನು? ಸೇವೆಯ ಸ್ವರೂಪವೇ ದುಃಖ. ಅದಕ್ಕೆ ವಿರೋಧ ಬರುತ್ತೆ ಇದಕ್ಕೆ.
ಅಸ್ಮಿನ್ ಪಾಪ್ಮಾಚ ಉಪಾಧಿ, ದುಃಖಕ್ಕೆ ಕಾರಣ ಪಾಪವೇ ಹೊರತು ಪಾರತಂತ್ರ್ಯ ಇಲ್ಲಿ ನ ಅಂತ ಹೇಳಿದಾಗ ಪೂರ್ವ ಪಕ್ಷದ ಅಲ್ಲಿಗೆ ಮುಗಿಯುತ್ತೆ. ಧರ್ಮಿಭಾವನೇನ ಬಾಧಾತ್ ತತ್ ನ, ಈ ರೀತಿ ಹೇಳೋದು ಸರಿ ಇಲ್ಲ ಅಂತ ಹೇಳಿದ್ರು. ಇಲ್ಲಿವರೆಗೂ ಪೂರ್ವ ಪಕ್ಷ, ಬಾಧಾತ್ ಅಲ್ಲಿವರೆಗೂ, ತತ್ ನ ಅನ್ನೋದ್ರಿಂದ ಸಿದ್ಧಾಂತವನ್ನು ಹೇಳ್ತಾರೆ. ಅಸ್ಮಿನ್ ಪಾಪ್ಮಾಚ ಉಪಾಧಿ, ಇಲ್ಲಿ ದುಃಖಕ್ಕೆ ಕಾರಣ ಪಾಪವೇ ಹೊರತು ಪಾರತಂತ್ರ್ಯವೇ ಕಾರಣವಲ್ಲ. ಪರತಂತ್ರರಾಗಿರೋದೇ ದುಃಖ ಉಂಟು ಮಾಡೋದಿಲ್ಲ. ಆ ಪಾರತಂತ್ರ್ಯವು ಸ್ವರೂಪಕ್ಕೆ ವಿರುದ್ಧವಾಗಿದ್ದರೆ ದುಃಖ ರೂಪವಾಗುತ್ತೆ, ಸ್ವರೂಪಕ್ಕೆ ಅನುಗುಣವಾಗಿದ್ದರೆ ಸುಖವೇ ಆಗಬೇಕು. ಸ್ವರೂಪಕ್ಕೆ ಯಾವುದು ಅನುಗುಣವೋ ಅದು ಹೇಗಿದ್ರೂ ಸುಖವಾಗಿರುತ್ತೆ, ಪಾರತಂತ್ರ್ಯವಿದ್ದರೂ ಅಲ್ಲಿ ಸುಖವಾಗಿರ್ಬೇಕು. ಇಲ್ಲಿ ಪಾರತಂತ್ರ್ಯ ಬರೋದು ಸ್ವರೂಪಕ್ಕೆ ವಿರುದ್ಧವಾದದ್ದು, ಔಪಾದಿಯಿಂದ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲೋಕದಲ್ಲಿ ನಮಗೆ ಉಂಟಾಗುವ ಪಾರತಂತ್ರ್ಯವೆಲ್ಲ ಕರ್ಮದ ಉಪಾದಿಯಿಂದ ಒಬ್ಬರ ಜೊತೆ ನಮಗೆ ಒಬ್ಬರಲ್ಲಿ ಪಾರತಂತ್ರ್ಯ ಉಂಟಾಗುತ್ತೆ. ನಮ್ಮ ಸ್ವರೂಪದಲ್ಲಿ ಇವರು ಯಾರಿಗೂ ನಾವು ಪರತಂತ್ರರಲ್ಲ. ಸ್ವರೂಪದಲ್ಲಿ ಎಲ್ಲ ಆತ್ಮರುಗಳು ಪರಮಾತ್ಮನ ಒಬ್ಬನಿಗೇ ಪರತಂತ್ರರು. ಇಲ್ಲಿ ಬರೋ ಪಾರತಂತ್ರ್ಯ ಬೇರೆ ಯಾವ ಚೇತನರಿಗೂ ನಾವು ಪರತಂತ್ರರಲ್ಲ. ಆದ್ದರಿಂದ ಇಲ್ಲಿ ಬರುವ ಇತರ ಚೇತನರಲ್ಲಿ ನಮಗೆ ಬರುವ ಪಾರತಂತ್ರ್ಯ ನಮ್ಮ ಸ್ವರೂಪಕ್ಕೆ ವಿರುದ್ಧ. ಅದು ಔಪಾಧಿಕ, ಉಪಾಧಿ ಕಾರಣದಿಂದ ಬರುತ್ತೆ. ಅದು ಸ್ವರೂಪಕ್ಕೆ ವಿರುದ್ಧವಾದ ಯಾಕೆ ಬರಬೇಕು ಅಂದರೆ ಕರ್ಮದ ಉಪಾದಿಯಿಂದ ಬರುತ್ತೆ. ಪುಣ್ಯ ಪಾಪಗಳ ಫಲ ಅನುಭವಕ್ಕೋಸ್ಕರ ಬರೋದು. ಮೋಕ್ಷದಲ್ಲಿ ಆ ಉಪಾಧಿ ಇಲ್ಲದೆ ಇರೋದ್ರಿಂದ ಸ್ವಾಭಾವಿಕವಾದ ಪರಮಾತ್ಮನಲ್ಲಿರುವ ನಮಗೆ ಪಾರತಂತ್ರ್ಯ ಎಲ್ಲ ಚೇತನರಿಗೂ ಸಮಾನ. ಆದ್ದರಿಂದ ಅದು ಸ್ವರೂಪಕ್ಕೆ ಅನುಗುಣವಾಗಿರುತ್ತೆ. ಅನುಗುಣವಾಗಿರೋದು ಎಂದಿಗೂ ಅನುಕೂಲವಾಗಿಯೇ ಇರುತ್ತೆ. ಅದನ್ನು ಹೇಳ್ತಾರೆ ಇಲ್ಲಿ. ದುಃಖಕ್ಕೆ ಕಾರಣ ಪಾಪವೇ ಹೊರತು ಪಾರತಂತ್ರ್ಯವೇ ಕಾರಣವಲ್ಲ. ಅದರಿಂದ ಈ ಅನುಮಾನದಲ್ಲಿ ಪಾಪ ಅನ್ನೋದೇ ಉಪಾಧಿ, ಪಾಪ ಅನ್ನೋದು ಉಪಾಧಿ. ಆದ್ದರಿಂದ ಪುಣ್ಯ ಪಾಪ ವ್ಯಪಾಯಾತೆ ಸಚ ತದಾ ನ ಖಲು, ಪುಣ್ಯ ಪಾಪಗಳೆಲ್ಲ ಹೋಗ್ಬಿಡೋದ್ರಿಂದ ಮೋಕ್ಷದಲ್ಲಿ ಪಾಪ ಇರುವುದೇ ಇರೋದಿಲ್ಲ, ಯಾವುದೂ ಇರೋದಿಲ್ಲ, ಅಲ್ಲಿ ಅವನ ಕರ್ಮವೇ ಇರೋದಿಲ್ಲ. ಆತ್ಮಾನಃ ವಿಷ್ಣುಶೇಷ ಇತಿ ಸ್ವರೂಪಾತ್, ಇದು ರುದ್ರನ ಮಾತು. ಇದು ಹೇಳುವಂಥ ದಾಸಭೂತ ಸುರಸರ್ವೇ ಹಿ ಆತ್ಮಾನ ಪರಮಾತ್ಮನಃ ಅತೋಹಮಪಿ ತೇ ದಾಸಃ ಇತಿ ಮತ್ವಾ ನಮಾಮ್ಯಹಂ ಅಂತ ಹೇಳೋದು. ಆ ಶ್ಲೋಕದಲ್ಲಿ ಬರುವಂತಹ ದಾಸಭೂತಾಃ ಸ್ವತಃ ಸರ್ವೇ ಹಿ ಆತ್ಮಾನಃ ಪರಮಾತ್ಮನಃ ಅಂತ ಹೇಳಿ. ಸಚಾ ಚ ಸಾ ಸುಖಮಯೀ, ಸ್ವರೂಪಕ್ಕೆ ಅನುರೂಪವಾದ್ದರಿಂದ ಅದು ಸುಖವಾಗಿಯೇ ಇದೆ ಅನ್ನೋದು ಸ್ಪಷ್ಟವಾಗಿ. ಸ್ವತಃ ಅನ್ನೋದರಿಂದ ಸ್ವಭಾವವೇ, ಸ್ವಾಭಾವಿಕವಾಗಿ ಎಲ್ಲರೂ ಪರಮಾತ್ಮನಿಗೆ ದಾಸಭೂತರು. ಸ್ವತಃ ಸರ್ವೇ ಆತ್ಮಾನಃ ದಾಸಭೂತಃ, ಅವರ ಸ್ವಭಾವವೇ ಹಾಗೆ. ಆದ್ದರಿಂದ ಪರಮಾತ್ಮನಿಗೆ ಸಹಜ ದಾಸರು. ಆದ್ದರಿಂದಲೇ ಇಲ್ಲಿ ಸ್ವರೂಪಾವಿರ್ಭಾವವೇ ಮೋಕ್ಷ, ಸ್ವರೂಪಾನುಗುಣವಾದ ಪಾರತಂತ್ರ್ಯ ಸುಖವಾಗಿರುತ್ತೆ ಅನ್ನೋದು ಇಲ್ಲಿಗೆ ಸ್ಪಷ್ಟಪಡಿಸ್ತಾರೆ ಇದರಲ್ಲಿ. ಅಡಿಯೇನ್ ಅವಾಗ ದೇವಳ್ ಕೇಳಿದ್ರಲ್ಲ, ಯಾರಿಗಾದ್ರೂ ಡೌಟ್ ಇದೆಯಾ ಅಂತ. ಅದು ಸ್ವಲ್ಪ ವೈ ಡಿಡ್ ಯು ಆಸ್ಕ್ ದಟ್ ಕ್ವಶನ್ ಅಂತಾನೆ ಸ್ವಲ್ಪ ಬೇಕಾಗಿತ್ತು. ಯಾವ್ದೋ ಸೌಂಡ್ ಕೇಳ್ತು, ಅದಕ್ಕೆ ನನಗೆ ಯಾರೋ ಅನ್ಮ್ಯೂಟ್ ಮಾಡಿದ್ರು ಅಂತ ಕಾಣುತ್ತೆ. ಓ ಸರಿ ಸರಿ. ಆವಿರ್ಭೂತ ಸ್ವರೂಪ ನಿರವಧಿಕ ಸುಖ, ಇಲ್ಲಿ ಸಂಸ್ಕೃತದಲ್ಲಿ ಕೂಡ ಇದು ಸಂಗ್ರಹವಾಗಿಯೇ ಇದೆ. ಮತ್ತೆ ಒಂದು ಸತಿ ನೋಡಿದ್ರೆ ನಮಗೆ ಒಂದು ಸತಿ ಇನ್ನೊಂದು ಸತಿ ಅದನ್ನು ವಿಚಾರ ಮಾಡಿದ ಹಾಗಾಗತ್ತೆ. ಏತತ್ ಸಿದ್ಧಾಂತ ಸಮ್ಮತ ಮುಕ್ತೌ ಅನ್ಯಾಂ ಅನುಪಪತ್ತಿಂ ಆಶಂಕೆ ಪರಿಹರತಿ, ಇನ್ನೊಂದು ಅನುಪಪತ್ತಿಯನ್ನ ಆಶಂಕೆ ಮಾಡಿ, ಇದೆಲ್ಲ ಉಪಪತ್ತಿಗಳು. ಶ್ರುತಿ ಸ್ಪಷ್ಟವಾಗಿ ಆನಂದ ಅನುಭವವನ್ನು ಪಡೀತಾನೆ ಅನ್ನೋದು ಹೇಳಿದ್ರು. ಸಕಾರಣವಾಗಿಯೂ ಅದನ್ನು ನಿರೂಪಣೆ ಮಾಡಬೇಕು. ಲೋಕದಲ್ಲಿ ಮಾತ್ರ ಯಾಕೆ ಆನಂದವಿಲ್ಲ ಅನ್ನೋದನ್ನ ಅದನ್ನು ವಿಚಾರ ಮಾಡಿ ಅದಕ್ಕೂ ಕೂಡ ಸರಿಯಾದ ಕಾರಣವನ್ನು ಹೇಳಿ ಅದನ್ನು ಸ್ಥಾಪನೆ ಮಾಡೋದ್ರಿಂದ ಇಲ್ಲಿ ಉಪಪತ್ತಿಗಳು ಅಂತ ಹೇಳೋದು, ಕಾರಣಗಳು, ಸರಿಯಾದ ಕಾರಣಗಳಿಂದ ನಿರೂಪಣೆ ಮಾಡೋದು. ಆವಿರ್ಭೂತ ಸ್ವರೂಪ ಸ್ವಸ್ವರೂಪ ಆವಿರ್ಭಾವ ಪೂರ್ವಿಕ ನಿರವಧಿಕ ಸುಖ ಬ್ರಹ್ಮ ಮುಕ್ತಿ, ಮುಕ್ತಿ ಭವತ್ಸಮ್ಮತ ಮುಕ್ತಿ ಸಾ ಸೇವಾತ್ವಾತ್ ದುಃಖಕಾರಿಣಿ, ದುಃಖ ಹೇತು ರೀತಿ ಯಾವತ್ತು ದುಃಖವನ್ನು ಉಂಟು ಮಾಡುತ್ತೆ, ದುಃಖಕ್ಕೆ ಕಾರಣವಾಗುತ್ತೆ. ಸೇವಾರೂಪ ಮುಕ್ತಿ ದುಃಖ ಹೇತು ಸೇವಾತ್ವಾತ್ ಲೋಕೆ ದೃಶ್ಯಮಾನ ಸೇವತ್ವಾತ್. ಅನುಮಾನ, ಈ ಅನುಮಾನಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇದೆಲ್ಲ ನೈಯಾಯಿಕರ ವಿಶೇಷವಾಗಿ ಇಟ್ಕೊಂಡೇ ಇಲ್ಲಿ
ವಿಚಾರ ಮಾಡೋದು ಅನೇಕ ವಿಷಯಗಳು. ತತ್ವಮುಕ್ತಾಸಲಾಪದಲ್ಲಿ ನೈಯಾಯಿಕರನ್ನ ಪ್ರಧಾನವಾಗಿ ಅವರ ರೀತಿಯಲ್ಲಿಯೇ ನ್ಯಾಯಗಳನ್ನು ಉಪಯೋಗಿಸಿ ಅನುಮಾನಗಳಿಂದ ಎಲ್ಲ ಅದರಿಂದಲೇ ಅನೇಕ ವಿಷಯಗಳನ್ನು ಪರಿಹಾರ ಮಾಡ್ತಾರೆ. ಇಲ್ಲಿ ಒಂದು ಅನುಮಾನವನ್ನು ಹೇಳ್ತಾರೆ. ಸೇವಾರೂಪ ಮುಕ್ತಿ ದುಃಖ ಹೇತು ಸೇವಾತ್ವಾತ್ ಲೋಕೆ ದೃಶ್ಯಮಾನ ಸೇವಾವತ್ ಅಂತ ಇದು ಅನುಮಾನ ಅಂತ ಹೆಸರು. ಇದಕ್ಕೆ ಪಂಚ ಅವಯವಗಳಿರುತ್ತೆ. ಅದರಲ್ಲಿ 5 ಮುಖ್ಯವಾಗಿ ಬರುವಂತಹದ್ದು ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ. ಇದನ್ನ ಅನೇಕ ಕಡೆ ಇದನ್ನ ಹೇಳ್ತಾರೆ. 4 ವಿಷಯಗಳು ಪ್ರಧಾನವಾಗಿ ಬರುತ್ತೆ. ಸೇವಾರೂಪ ಮುಕ್ತಿ ಅನ್ನೋದು ಪಕ್ಷ ಅಂತ ಹೇಳಲ್ಪಡುತ್ತೆ. ನಮಗೆ ಇನ್ನೂ ಅದರ ವಿಷಯದಲ್ಲಿ ಸ್ಥಾಪನೆ ಮಾಡಿಲ್ಲ ಸರಿಯಾಗಿ, ಅದರ ಸ್ವರೂಪ ಹೇಗೆ ಅಂತ. ಸೇವಾರೂಪವಾದ ಮೋಕ್ಷ. ಸಾಧ್ಯ ಏನು ಅಂದರೆ ಪೂರ್ವ ಪಕ್ಷಿ ಹೇಳೋದು ದುಃಖ ಹೇತು, ದುಃಖಕ್ಕೆ ಕಾರಣವಾಗುತ್ತೆ ಅನ್ನೋದು ಪೂರ್ವ ಪಕ್ಷಿಯ ಅನುಮಾನ. ಇದು ದುಃಖಕ್ಕೆ ಕಾರಣವಾಗುತ್ತೆ. ಯಾವ ಹೇತು ಏನು, ಇದಕ್ಕೆ ಕಾರಣವೇನು? ಸೇವಾತ್ವಾತ್. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲ ಸೇವೆ ಇದೆಯೋ ಅಲ್ಲೆಲ್ಲ ದುಃಖವಿದೆ ಲೋಕದಲ್ಲಿ. ಅದನ್ನ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಹೇಳೋ ಹಾಗೆ, ಎಲ್ಲಿ ಧೂಮವಿದೆಯೋ ಅಲ್ಲಿ ಬನ್ನಿ ಇರಲೇಬೇಕು ಅಂತ ನಿಯಮ. ಆದ್ದರಿಂದ ಸೇವಾತ್ವಾತ್, ಎಲ್ಲೆಲ್ಲಿ ಸೇವೆ ಏರ್ಪಡುತ್ತೋ ಲೋಕದಲ್ಲಿ ಅಲ್ಲೆಲ್ಲ ದುಃಖವಿದೆ ಅಂತ ಅರ್ಥ. ಲೋಕೇ ದೃಶ್ಯಮಾನ ಸೇವಾವತೆ ದೃಷ್ಟಾಂತ. ಇದು ಲೋಕದಲ್ಲಿ ಹೇಗೆ ಸೇವೆಗಳು ಎಲ್ಲೆಲ್ಲಿ ಕಡೆಯೂ ದುಃಖವೇ ಹೊಂದಿದೆಯೋ ಆ ರೀತಿ ಅನ್ನೋದು. ಆದ್ದರಿಂದ ಮುಕ್ತಿಯು ಸೇವಾರೂಪವಾದ್ದರಿಂದ ಅದು ಕೂಡ ದುಃಖಕ್ಕೆ ಕಾರಣವಾಗಬೇಕು ಅನ್ನೋದು ಅನುಮಾನ ಇಲ್ಲಿ. ಅದಕ್ಕೆ ನಿರಾಕರಣೆ ಮಾಡ್ತಾರೆ. ಧರ್ಮಿಮಾನೇನ ಬಾಧಾತ್ ಧರ್ಮಿಗ್ರಾಹಕ ಪ್ರಮಾಣ ವಿರೋಧಾತ್. ಧರ್ಮಿಗ್ರಾಹಕ ಪ್ರಮಾಣ ಅಂತ ಹೇಳಿದ್ರೆ ಪಡೆದುಕೊಳ್ಳೋದು ಪರಮಾತ್ಮನ ಸ್ವರೂಪ ಆನಂದ ಸ್ವರೂಪ. ಅವನಲ್ಲಿ ಎಲ್ಲಷ್ಟು ದುಃಖವಿಲ್ಲ. ಆ ಪರಮಾತ್ಮ ಸ್ವರೂಪವನ್ನು ಇನ್ನು ಅನುಭವಿಸ್ತಾನೆ. ಅಲ್ಲಿ ಹೋಗಿ ಪರಮಾತ್ಮನಿಗೆ ಸೇವೆಯನ್ನು ಮಾಡ್ತಾನೆ. ತನ್ನ ಸ್ವರೂಪ ಆವಿರ್ಭಾವವಾಗಿರುತ್ತೆ ಪೂರ್ಣವಾಗವನಿಗೆ. ಈ ಪ್ರಮಾಣಗಳಿಂದ ಏನು ತಿಳಿಯುತ್ತೆ ಅಂದರೆ ಇವನಿಗೆ ಅಲ್ಲಿ ದುಃಖಕ್ಕೆ ಕಾರಣವೇ ಇಲ್ಲ ಅನ್ನೋ ತಿಳಿಯುತ್ತೆ. ಶ್ರುತಿ ಹೇಳುತ್ತೆ, ರಸೋ ವೈಸಃ ರಸಗೃಹ್ಯೇವಾಯಂ ಲಬ್ಧ್ವಾನಂದಿ ಭವತಿ. ರಸಃ ವೈಸಃ, ಪರಮಾತ್ಮನಿಗೆ ರಸಃ ಅಂತಾನೆ ಹೇಳುತ್ತೆ. ರಸಶಬ್ದಿತನಾದ ಪರಮಾತ್ಮ ಆನಂದ ಸ್ವರೂಪನಾದವನು, ಆನಂದನೇ ಅಂತ ಹೇಳುತ್ತೆ. ಅವನನ್ನು, ಆ ರಸಶಬ್ದಿತನಾದ ಪರಮಾತ್ಮನನ್ನು ಇವನು ಲಬ್ಧ್ವಾ ಪಡೆದುಕೊಂಡು ಆನಂದೀ ಭವತಿ, ಇವನ ಆನಂದವನ್ನು ಪಡೆದು ಹೊಂದುತ್ತಾನೆ. ಆನಂದವನ್ನು ಹೊಂದಿದವನಾಗ್ತಾನೆ, ಆನಂದವನ್ನು ಅನುಭವಿಸುವವನಾಗ್ತಾನೆ. ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ಬ್ರಹ್ಮಸೂತ್ರ. ಈ ವಾಕ್ಯಕ್ಕೆ, ಶ್ರುತಿ ವಾಕ್ಯಕ್ಕೆ ಒಂದು ಬ್ರಹ್ಮಸೂತ್ರವನ್ನೇ ಬಾದರಾಯಣರು ಹೇಳಿದ್ರು. ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ. ಅಸ್ಮಿನ್ ರಸಶಬ್ದಿತೆ ಬ್ರಹ್ಮಣಿ ಅಂತ. ಅಸ್ಯ ಜೀವಾತ್ಮ ಮುಕ್ತನಿಗೆ ತದ್ಯೋಗಂ ಆನಂದಯೋಗಂ ಶಾಸ್ತಿ ಶಾಸನಂ. ಶ್ರುತಿ ಶಾಸ್ತ್ರ ಹೇಳುತ್ತೆ. ಸೂತ್ರದಲ್ಲಿ ಹೇಳ್ತಾರೆ, ಈ ವಾಕ್ಯಕ್ಕೆ ಒಂದು ಸೂತ್ರವನ್ನೇ ಹೇಳಿದ್ರು. ಪರಮಾತ್ಮನನ್ನು ಪಡೆದುಕೊಂಡು ಆನಂದವನ್ನು ಹೊಂದುತ್ತಾನೋ ಇತಿ ಮುಕ್ತೇ ಆನಂದ ಸ್ವರೂಪ ಬ್ರಹ್ಮ ಪ್ರಾಪ್ತಿ ರೂಪತ ಅಭೀತ ರಸಸ್ಯ ರಸ್ಯತೆ ಇತಿ ರಸಃ ಆನಂದ ಸ್ವರೂಪ ಇತ್ಯರ್ಥಃ. ತಾದೃಶ ಬ್ರಹ್ಮ ಪ್ರಾಪ್ತಿ ಕಥಂ ದುಃಖಕೃತ್ ಭವೇತ್ ತಥಾಚ, ಅದು ಹೇಗೆ ದುಃಖವಾಗಿ ಸಾಧ್ಯ? ಮುಕ್ತಿ ಸ್ವರೂಪ ಪ್ರತಿಪಾದಿಕಂ ಪ್ರಮಾಣಂ ಯತೆ ಉಕ್ತಂ ಶ್ರುತಿ ರೂಪಂ ತೇನ ಬಾಧಾತ್. ಮುಕ್ತಿ ಸ್ವರೂಪವನ್ನು ಹೇಳುವ ಶ್ರುತಿ ಇವನಿಗೆ ಪೂರ್ಣವಾಗಿ ಆನಂದವೇ ಅಂತ ಹೇಳುತ್ತೆ. ಅದರ ಜೊತೆ ಇಲ್ಲಿ ಬಾಧೆ ಬಂತು. ಸೇವಾ ದುಃಖ ಅಂತ ಹೇಳಿಬಿಟ್ರೆ ನೀವು ಮುಕ್ತಿ ದುಃಖ ಹೇತು ಅಂದರೆ ಆನಂದವಾಗ ಆನಂದೀಭವತಿ ಅಂತ ಶ್ರುತಿ ಹೇಳುತ್ತೆ. ಇದಕ್ಕೆ ವಿರೋಧ ಬಂತು ಇಲ್ಲಿ. ಮುಕ್ತ ಹೇತು ವನ್ಹಿ ಅನುಷ್ಣಃ ಪದಾರ್ಥತ್ವಾದ್ಯಲವತಿ ಇತ್ಯನುಮಾನೇ ಪ್ರಯುಕ್ತೆ. ಆದ್ದರಿಂದ ಇಲ್ಲಿ ಉಪಾಧಿ ಅನ್ನೋದನ್ನ ಹೇಳಬೇಕು. ಇದು ಹೇಗೆ ಅಂತ ಹೇಳಿದ್ರೆ ಅನುಮಾನದಲ್ಲಿ ಈ ರೀತಿಯ ಹೇಳ್ತಾರೆ. ಯತ್ರ ಧೂಮಃ ತತ್ರ ವನ್ಹಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು ಧೂಮ ಬೇಕಾದರೆ ಇರಲಿ, ವನ್ಹಿ ಇಲ್ಲದೆ ಇರಲಿ. ಹಾಗೆ ಯಾಕೆ ಹೇಳಬಾರ್ದು? ಧೂಮೋ ಅಸ್ತು ವನ್ಹಿ ಮಾಸ್ತು. ಧೂಮ ಇರಲಿ, ವನ್ಹಿ ಇರಲಿ, ಇರಬೇಕಾಗಿದ್ದು ಬೇಡ ಅಂದರೆ ಆರ್ದ್ರೆ ಧನ ಸಂಯೋಗ ಉಪಾಧಿ ಅಂತ ಹೇಳ್ತಾರೆ. ಅಲ್ಲಿ ಆ ಸೌದೆ ಒದ್ದೆ ಆಗಿದ್ರೆ ಅವಾಗ ವನ್ಹಿ ಇಲ್ಲದೇನೆ ಹೊಗೆ ಬರಬಹುದು. ಬೆಂಕಿ ಇಲ್ಲದೆ ಹೊಗೆ ಬರೋಕ್ಕೆ ಏನು ಕಾರಣ ಅಂದರೆ ಆ ಸೌದೆ ಒದ್ದೆ ಆಗಿರುತ್ತೆ. ಆರ್ದ್ರ ಇಂಧನ ಸಂಯೋಗ
ಒದ್ದೆಯೊಡನೆ ಶೀತದೊಡನೆ ಸಂಯೋಗ ಇದ್ದರೆ ಆ ಇಂಧನಕ್ಕೆ ಸೌದೆಗೆ ಆಗ ಬರುತ್ತೆ ಹೊಗೆ, ಹೊರತು ಇಲ್ಲದೆ ಹೋದರೆ ಬರಕ್ಕೆ ಸಾಧ್ಯವಿಲ್ಲ. ಅಗ್ನಿ ಇರಬೇಕು ಅಲ್ಲಿ, ಅಗ್ನಿ ಇದ್ರೇನೆ ಹೊಗೆ ಬರಕ್ಕೆ ಸಾಧ್ಯ. ಅದರಿಂದ ಹೊಗೆ ಇದ್ದರೆ ಅಗ್ನಿ ಇರಲೇಬೇಕು. ಅಗ್ನಿ ಇಲ್ಲದೆ ಇರಬಹುದಲ್ಲ, ಇಲ್ಲದೆ ಇರಲಿ ಅಂತ ಹೇಳಿದ್ರೆ ಆವಾಗ ಒದ್ದೆ ಸೌದೆ ಆಗಿರ್ಬೇಕು. ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ, ಅದೊಂದು ದೋಷ. ಅದಿಲ್ಲದೆ ಇದ್ರೆ ಇರಕ್ಕೆ ಸಾಧ್ಯವಿಲ್ಲ, ಇರಲೇಬೇಕು ವನ್ಹಿ. ಅದೇ ರೀತಿ ಇಲ್ಲಿ ಉಪಾಧಿ ಎನ್ನುವುದು ಏನು ಅಂದರೆ, ಸೇವಾ ದುಃಖವಾಗಿದೆ ಅಂತ ಹೇಳಿದ್ರೆ ಕರ್ಮ ಉಪಾಧಿ, ಇಲ್ಲಿ ಕರ್ಮವೇ ಉಪಾಧಿ. ಆದ್ದರಿಂದ ಕರ್ಮವಿಲ್ಲದೆ ಹೋದರೆ, ಉಪಾಧಿ ಇಲ್ಲದೆ ಹೋದರೆ ಇದು ದುಃಖ ರೂಪವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಇನ್ನೊಂದು ಅನುಮಾನ ಇಲ್ಲಿ ಹೇಳ್ತಾರೆ, ವನ್ಹಿ ಅನುಷ್ಣ ಪದಾರ್ಥತ್ವಾತ್. ಅನುಮಾನದಲ್ಲಿ ಹೇಗೆ ಬೇಕಾದ್ರೂ ಹೇಳ್ಬೋದು. ಬೆಂಕಿ ಸುಡೋದಿಲ್ಲ, ಯಾಕೆ ಅಂದರೆ ಅದು ಪದಾರ್ಥ ಅಂದರು. ಹೇಗೆ ಅಂದರೆ ಜಲವತ್, ಜಲವೂ ಒಂದು ಪದಾರ್ಥ, ಅದು ಶೀತಳವಾಗಿದೆ. ವನ್ಹಿಯೂ ಒಂದು ಪದಾರ್ಥ, ಜಲ ಸುಡದೆ ಇರೋದ್ರಿಂದ ವನ್ಹಿಯೂ ಸುಡಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಪ್ರಬಲವಾದ ಪ್ರಮಾಣ ಬಾಧಿಸುತ್ತೆ ಇದನ್ನು. ಆದ್ದರಿಂದ ಇದು ಬಾಧಿತ ಅಂದರೆ ಇಲ್ಲಿ ಹೇಳಿದ್ರು ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿಕವಾಗಿ. ಧರ್ಮಿಣ ವನ್ನೇ ಗ್ರಾಹಕಮ್ಯತ್ ಪ್ರಮಾಣಂ ಪ್ರತ್ಯಕ್ಷ ರೂಪಂ. ಧರ್ಮಿಗ್ರಾಹಕ ಪ್ರಮಾಣ, ವನ್ಹಿಯನ್ನು ತಿಳಿಯುವಂತಹ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಮುಟ್ಟು ನೋಡಿದ್ರೆ ಕೈಯೆಲ್ಲ ಸುಟ್ಟು ಹೋಗುತ್ತಲ್ಲ, ಅದು ಏನು ತಿಳಿಸುತ್ತೆ ಅಂದರೆ ಅದು ಉಷ್ಣವೇ ಅನ್ನೋದನ್ನು ತಿಳಿಸುತ್ತೆ. ಉಷ್ಣಮೇವ ಗೃಹಾತಿ. ಆದ್ದರಿಂದ ಈ ಅನುಮಾನ ಸರಿ ಇಲ್ಲ, ಇದು 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 ಹೇತ್ವಾಭಾಸ ಅಂತ ಹೇಳೋದು. ಆ ರೀತಿಯೇ ನೀವು ಹೇಳೋ ಪ್ರಮಾಣವು ಅನುಮಾನವು ಹಾಗೇ ಇದೆ. ಆದ್ದರಿಂದ ಧರ್ಮಿಗ್ರಾಹಕ ಪ್ರಮಾಣವಾದ ಮುಕ್ತಿಯ ಆನಂದ ರೂಪ ಅಂತ ಹೇಳಿರೋ ವೇದ ಪ್ರಮಾಣಕ್ಕೆ ವಿರೋಧ ಬರೋದರಿಂದ, ಆ ಮುಕ್ತಿಯ ಸ್ವರೂಪವನ್ನು ತಿಳಿಸುವ ಶ್ರುತಿ ಅದರ ಜೊತೆ ವಿರೋಧ ಬರೋದರಿಂದ ನಿಮ್ಮ ಅನುಮಾನ ಸರಿಯಾಗಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇದು ಔಪಾಧಿಕ. ಇಲ್ಲಿ ಬರೋ ಸೇವೆಗೆ ಮಾತ್ರ ಹೇಗೆ ದುಃಖ ಬರುತ್ತೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಯದ್ಯಪಿ ತಸ್ಯಾಂ ಶ್ರುತೌ ಮುಕ್ತೇ ಸೇವಾರೂಪತ್ವ ನೋಚ್ಯತೆ. ಆ ಶ್ರುತಿಯಲ್ಲಿ ಮುಕ್ತಿ ಸೇವಾರೂಪತ್ವ ಅನ್ನೋದು ಅಲ್ಲಿ ಹೇಳದೆ ಹೋದರೂ ಅದು ಅರ್ಥಸಿದ್ಧ. ಸ್ವಸ್ವರೂಪಾವಿರ್ಭಾವ ಏವ ತಥಾಪಿ ಪ್ರಾಪ್ಯ ಪ್ರಾತೃಭಾವಸ್ಯ ತತ್ರ ಅಭಿಧಾನಾತ್ ಪ್ರಾಪ್ತು ಜೀವಸ್ಯ ಪ್ರಾಪ್ಯಾತ್ ಬ್ರಹ್ಮಣಃ ಭಿನ್ನತ್ವೇನ ನಿರ್ದೇಶಾತ್ ತಯೋಃ ಶೇಷಿಶೇಷಿಭಾವಸ್ಯ ಸಹಜತ್ವಾತ್ ತಯೋಃ ಭೇದಸಿದ್ಧೌ ತಾದೃಶಭೇದಸ್ಯ ದುಃಖಹೇತುತ್ವಸ್ಥಾಪನಾಯ ಸಹಜ ಸೇವಾ ರೂಪತ್ವ ಸ್ಥಾಪನಾತ್. ಈ ಸೇವೆ ಅನ್ನೋದು ವಿಶೇಷವಾಗಿ ನಮ್ಮ ಸಿದ್ಧಾಂತದಲ್ಲಿ ಕೈಂಕರ್ಯ ಅನ್ನೋದು ಸ್ಥಾಪಿತವಾಗಿದೆ. ಅದನ್ನು ತುಂಬ ಸ್ಪಷ್ಟವಾಗಿ ನಿರೂಪಣೆ ಮಾಡಿರೋದು ಆಳ್ವಾರುಗಳ ಪ್ರಬಂಧಗಳಲ್ಲೇ. ಶ್ರುತಿಯಲ್ಲಿ ಕೈಂಕರ್ಯ ಅನ್ನೋದು ಸ್ಪಷ್ಟವಾಗಿ ಹೇಳಲಿಲ್ಲ, ಬ್ರಹ್ಮಸೂತ್ರದಲ್ಲಿಯೂ ಕೈಂಕರ್ಯ ಅಂತ ಹೇಳಲಿಲ್ಲ. ಪ್ರಬಂಧಗಳಿಂದಲೇ ಅದು ಸ್ಪಷ್ಟವಾಗಿ ಸ್ಥಾಪಿತವಾಗಿರೋದು ದಿವ್ಯ ಪ್ರಬಂಧಗಳಲ್ಲಿ. ಆದ್ದರಿಂದ ಇಲ್ಲಿ ಸೇವೆ ಅಂತ ಹೇಳಿದ್ರೆ ಮೋಕ್ಷ. ಆದರೆ ಈ ವಿಷಯವನ್ನು ವೇದಾರ್ಥ ಸಂಗ್ರಹದಲ್ಲಿ ಭಾಷಿಕಾರರು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಈ ಶ್ರುತಿಯಲ್ಲಿ ಆನಂದ ಸ್ವರೂಪವನ್ನು ಪಡೆದುಕೊಂಡು ಅನುಭವಿಸ್ತಾನೆ ಅಂತ ಹೇಳಿದೆ ಹೊರತು ಅವನು ಕೈಂಕರ್ಯ ಮಾಡ್ತಾನೆ ಅಂತ ಹೇಳಲಿಲ್ವಲ್ಲ ಅಂತ ಹೇಳಿದ್ರೆ ಅವರ ಸ್ವರೂಪವನ್ನು ಬೇರೆ ಕಡೆ ನಿಷ್ಕರ್ಷೆ ಮಾಡಿರೋದು. ಪತಿಂ ವಿಶ್ವಸ್ಯ ಆತ್ಮೇಶ್ವರಗಂ ಮೊದಲಾದ್ದೆಲ್ಲ ಅವನು ಸರ್ವಶೇಷಿ ಅಂತ ಹೇಳುತ್ತೆ. ಶೇಷಃ ಪರಾರ್ಥತ್ವಾತ್ ಅಂತ ಜೈಮಿನಿ ಸೂತ್ರ. ಶೇಷನು ಇನ್ನೊಬ್ಬರ ಪ್ರಯೋಜನಕ್ಕೆ ಇರುವುದು. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಭಾಷಿಕರು ಶೇಷಿಗೆ ಅತಿಶಯವನ್ನು ಉಂಟು ಮಾಡುವುದೇ ಶೇಷನ ಸ್ವರೂಪ ಅಂತ ಲಕ್ಷಣವನ್ನು ಹೇಳಿದರು. ಆದ್ದರಿಂದ ಇವನಿಗೆ ಶೇಷತ್ವ ಅನ್ನೋದು ಶ್ರುತಿಯಲ್ಲಿ ಸಿದ್ಧವಾಗಿರೋದ್ರಿಂದ, ಅವನಿಗೆ ಸರ್ವಶೇಷಿ ಅನ್ನೋದು ಸಿದ್ಧವಾಗಿರೋದ್ರಿಂದ, ಈ ಶೇಷನು ಅವನನ್ನು ಪಡೆದುಕೊಂಡು ತನ್ನ ಸ್ವರೂಪವನ್ನು ಪೂರ್ಣವಾಗಿ ಪಡೆದುಕೊಂಡಾಗ ಶೇಷತ್ವಾನುಸಂಧಾನವೇ ಇವನಿಗೆ ಪೂರ್ಣವಾಗಿರಬೇಕು. ಅಶೇಷತ್ವಾನುಸಂಧಾನ ಪರಾರ್ಥ. ಯಾರಿಗೋಸ್ಕರ ಇವನು ಮಾಡ್ತಾನೆ ಸೇವೆ ಅಂತ ಹೇಳಿದ್ರೆ ಸರ್ವಶೇಷಿ ಒಬ್ಬನಿಗೆ, ಬೇರೆ ಯಾರಲ್ಲಿಯೂ ಇವನಿಗೆ ಶೇಷತ್ವವಿಲ್ಲ. ಅನನ್ಯಾರ್ಹ ಶೇಷತ್ವ ಇರೋದು ಪರಮಾತ್ಮ ಒಬ್ಬನಲ್ಲಿಯೇ. ಅವನೇ ಚೇತನ ಎಲ್ಲದಕ್ಕೂ ಶೇಷಭೂತನಾದವನು. ಆದ್ದರಿಂದ ಆ ಶೇಷಿಯಾದವನು ಎಲ್ಲವೂ ಅವನಿಗೆ ಶೇಷಭೂತ ಅಂತ ಹೇಳಿದೆ. ಆದ್ದರಿಂದ ಇದು ಸ್ಪಷ್ಟವಾಗಿ ನಿರೂಪಿತವಾಗುತ್ತೆ ಶ್ರುತಿ ಪ್ರಮಾಣದಿಂದ. ಆದರೆ ಆ ರೀತಿಯಲ್ಲಿ ಇದನ್ನು ನಿರೂಪಣೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೇವಾತ್ವಾತ ಹೇತು ಪ್ರಯುಕ್ತ. ಅದರಿಂದ ಸೇವೆ ಆದ್ದರಿಂದ ದುಃಖ ಅನ್ನೋದು ಸರಿ ಇಲ್ಲ ಅನ್ನೋದು ಹೇಳ್ತಿರೋದು. ಶ್ರುತ್ಯರ್ಥಸ್ಯ ಬಹುಧಾ ವರ್ಣನಾದಿ ನಿರ್ಣಯೇನ ಮುಖ್ಯಂತಿ.
ಅಸ್ಮಿನ್ ಉಕ್ತೆ ಪ್ರಯೋಗೆ ಪಾಪ ಸಂಬಂಧ ಉಪಾಧಿಶ್ಚ ಭವತಿ. ಇದು ಔಪಾಧಿಕವಾದ ದುಃಖ ಸೇವೆಗೂ ದುಃಖಕ್ಕೂ ಸಂಬಂಧ ಹೇಳಿರೋದು ಉಪಾಧಿಯ ಪ್ರಯುಕ್ತ. ಆದ್ದರಿಂದ ಇಲ್ಲಿ ಉಪಾಧಿಯಿಂದ ದುಃಖ ಬರುತ್ತೆ ಲೋಕದಲ್ಲಿ. ಅಲ್ಲಿ ಆ ಉಪಾಧಿ ಇಲ್ಲದೆ ಇರೋದ್ರಿಂದ ದುಃಖವಿರೋದಿಲ್ಲ. ಯತ್ರ ದುಃಖ ಹೇತುತ್ವಂ ತತ್ರ ಪಾಪ ಸಂಬಂಧ ಇತಿ ಸಾಧ್ಯ ವ್ಯಾಪಕತ. ಅಂದ್ರೆ ಎಲ್ಲೆಲ್ಲ ದುಃಖ ಹೇತು ಇದೆಯೋ ಅದು ಪಾಪದೊಡನೆ ಸಂಬಂಧ ಉಂಟಾಗುತ್ತೆ. ಆದ್ದರಿಂದ ಇದು ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ವ್ಯಾಪಕತ್ವ ಉಪಾಧಿ. ಉಪಾಧಿಯ ಲಕ್ಷಣವನ್ನು ಹೇಳ್ತಾರೆ ಅವರು. ಸಾಧನದಲ್ಲಿರೋದಿಲ್ಲ, ಸಾಧ್ಯದಲ್ಲಿರುತ್ತೆ. ಅದು ಉಪಾಧಿ ಅನ್ನೋದು ಇರುವಾಗ ಮಾತ್ರವೇ ಪಾಪ ಸಂಬಂಧ, ದುಃಖ ಹೇತುತ್ವ ಬರುತ್ತೆ ಸೇವೆಗೆ. ಉಪಾಧಿ ಇಲ್ಲದೆ ಹೋದರೆ ದುಃಖ ಹೇತುತ್ವ ಬರೋದಿಲ್ಲ ಸೇವೆಗೆ. ಆದ್ದರಿಂದ ಯತ್ರ ಸೇವಾತ್ವಾತ್ ತತ್ರ ಸರ್ವತ್ರ ನ ಪಾಪ ಸಂಬಂಧ. ಸೇವೆ ಇರೋದೆಲ್ಲ ಪಾಪ ಸಂಬಂಧದಿಂದ ಬರಬೇಕಾದ ಸೇವೆ ಅಲ್ಲ. ಸ್ವರೂಪಾನುಗುಣವಾದ ಮೋಕ್ಷದಲ್ಲಿ ಬರುವ ಸೇವೆ ಪಾಪ ಸಂಬಂಧವಿಲ್ಲದೆ ಬರುವಂತಹ ಸೇವೆ. ಆದ್ದರಿಂದ ಅಲ್ಲಿ ದುಃಖವಿಲ್ಲ ಅಂತ ಹೇಳಿದ್ರು. ಅದನ್ನು ಉಪಾಧಿ ಅನ್ನೋದನ್ನ ನೈಯಾಯಿಕರ ಒಂದು ಪರಿಭಾಷೆಯಲ್ಲಿ ವಿವರಿಸ್ತಾರೆ. ಇಲ್ಲ ಇದನ್ನು ಪ್ರಕೃತೆ ಚ ಸಚ ಪಾಪ್ಮ ಚ ತದಾ ಮುಕ್ತೌ ಪುಣ್ಯಪಾಪ ವ್ಯಪಾಯಾತ್ ಪುಣ್ಯಪಾಪಯೋ ನಾಶಾತ್ ನ ಖಲು ನೈವ ವರ್ತತೆ ಉಪಾಧಿಯ ಭಾವೇನ ಸಾಧ್ಯಾಭಾವ ಹೇತುತ್ವ ದುಃಖ ಹೇತುತ್ವ ಅಭಾವ ಸಾಧ್ಯತೆ ಇತಿ ಸೇವಾನ ದುಃಖ ಹೇತು ಅಂತ ಹೇಳಿ ಉಪಾಧಿ ಇಲ್ಲದೆ ಇರೋದ್ರಿಂದ ಅದು. ಆದ್ದರಿಂದ ಇಲ್ಲಿ ಅವರು ಹೇಳಿದ ಅನುಮಾನಕ್ಕೆ ಉತ್ತರವನ್ನು ಕೊಡುವಾಗ ಸೇವಾ ರೂಪ ಮುಕ್ತಿ ದುಃಖ ಹೇತು ಸೇವಾತ್ವಾತ್ ಅಂತ ಹೇಳಿದ್ರೆ ಪಾಪ ಹೇತು ಸಂಬಂಧ ರಹಿತೆ ಸತಿ ಸೇವಾತ್ವಾತ್ ಅಂತ ಹೇಳಬೇಕಲ್ಲಿ. ಪಾಪ ಸಂಬಂಧ ಇಲ್ಲದೆ ಇರುವಾಗ ಸೇವೆ ಆದ್ದರಿಂದ ದುಃಖ ಹೇತು ಅಷ್ಟೇ. ಪಾಪ ಸಂಬಂಧ ಇದ್ದರೆ ಇರೋದಿಲ್ಲ ಅಲ್ಲಿ. ಆದ್ದರಿಂದ ಅದು ಉಪಾಧಿ ಆಗುತ್ತೆ. ಪಾಪ ಸಂಬಂಧ ಉಪಾಧಿ ಅದಿದ್ದರೆ ಮಾತ್ರವೇ ದುಃಖಕ್ಕೆ ಕಾರಣ ಸೇವಾರು. ಇಲ್ಲದೆ ಹೋದರೆ ದುಃಖಕ್ಕೆ ಕಾರಣವಾಗುತ್ತೆ. ಸೇವಾತ್ವಾ ತಂದು ಹೇತು ಈ ಉಪಾಧಿ ಇದ್ದರೆ ಮಾತ್ರವೇ ದುಃಖ ಹೇತುವಾಗುತ್ತೆ. ಇಲ್ಲದೆ ಹೋದರೆ ಇಲ್ಲ ಅನ್ನೋದು ಅದಕ್ಕೆ ಉತ್ತರ. ಮತ್ತೆ ಎಲ್ಲರೂ ಅನುಭವಿಸ್ತಾವಿಲ್ಲ ನಾವು. ಸೇವಾಯ ದುಃಖ ಹೇತುತ್ವಂ ಸರ್ವಾನುಭವ ಸಿದ್ಧಂ. ಇದು ಎಲ್ಲರಿಗೂ ಆಗ್ತಾನೆ ಅನುಭವ ಆಗುತ್ತೆ. ಅಂದರೆ ಪ್ರತ್ಯಕ್ಷ ವಿರುದ್ಧಮರ್ಥಂ ಶಾಸ್ತ್ರಮಪಿ ನ ಬೋಧಯೇತ್. ಶಾಸ್ತ್ರ ಪ್ರತ್ಯಕ್ಷಕ್ಕೆ ವಿರೋಧ ಹೇಳೋದಿಲ್ಲ ಅಂತ ಹೇಳ್ತೀರಾ. ಪ್ರತ್ಯಕ್ಷವಾಗಿ ಇಲ್ಲಿ ಎಲ್ಲರಿಗೂ ಸೇವೆ ದುಃಖ ಅಂತಲೇ ಅನುಭವ ಆಗ್ತಾ ಇದೆ. ಹೀಗಿರುವಾಗ ಶಾಸ್ತ್ರ ಪ್ರತ್ಯಕ್ಷಕ್ಕೆ ವಿರುದ್ಧವಾದನ್ನೇ ಹೇಗೆ ತಿಳಿಸುತ್ತೆ? ಯೂಪಾದಿತ್ಯ ಶ್ರುತಿವತ್. ಇದೆಲ್ಲ ಉಪಾಧಿಕವಾಗಿ ಇಲ್ಲಿ ಹೇಳ್ತಾರೆ. ಆದಿತ್ಯೋ ಯೂಪಃ ಅಂತ ಒಂದು ಶ್ರುತಿ, ಯಜಮಾನಃ ಪ್ರಸ್ತರಃ ಅಂತ ಒಂದು ಶ್ರುತಿ. ಪ್ರಸ್ತರ ಅಂದರೆ ದರ್ಬೆಯ ಒಂದು ಹಾಸಿಗೆ ಹರಡಿರೋದು, ದರ್ಬೆಯನ್ನು ಹರಡಿರೋದಕ್ಕೆ ಪ್ರಸ್ತರ ಅಂತ ಹೆಸರು. ಆ ದರ್ಬೆ ಹರಡಿದಂತಹ ದರ್ಬೆ ಯಜಮಾನ ಅಂತ ಹೇಳುತ್ತೆ ಶ್ರುತಿ. ಯೂಪವೇ ಆದಿತ್ಯ ಅಂತ ಹೇಳುತ್ತೆ. ಹೇಗೆ ಇದೆಲ್ಲ ಅಂದರೆ ಯಜಮಾನಂತೆ ಆಧಾರ ಅನ್ನುವ ಅರ್ಥ ಅಲ್ಲಿ. ಯೂಪದಲ್ಲಿ ಹೇಗೆ ಅಂದರೆ ಆದಿತ್ಯನಂತೆ ಅದು ಪ್ರಕಾಶವಾಗಿದೆ, ಅದಕ್ಕೆ ಎಲ್ಲ ಅಂಜನಗಳನ್ನೆಲ್ಲ ಲೇಪ ಮಾಡಿ ಎಲ್ಲ ಮಾಡ್ತಾರೆ, ಅಲಂಕಾರ ಮಾಡಿ ಎಲ್ಲ ಅದು ಪ್ರಕಾಶಿಸ್ತಾ ಇದೆ ಅನ್ನುವ ಅರ್ಥದಲ್ಲಿ ಹೇಳಬೇಕು. ಪ್ರತ್ಯಕ್ಷಕ್ಕೆ ವಿರುದ್ಧವಾಯಿತು. ಆದಿತ್ಯೋ ಯೂಪಃ, ಯೂಪ ಆದಿತ್ಯರಿಗೆ ಐಕ್ಯವಿಲ್ಲ. ಯೂಪವೇ ಆದಿತ್ಯವಲ್ಲ. ಆದಿತ್ಯನು ಆಕಾಶದಲ್ಲಿದ್ದಾನೆ, ಯೂಪಸ್ತಂಭ ಇಲ್ಲಿದೆ ಯಜ್ಞ ಮಾಡುವಾಗ. ಇದೆರಡು ಹೇಗೆ ಅರ್ಥ ಮಾಡೋದು ಇದಕ್ಕೆ? ಆದಿತ್ಯೋ ಯೂಪಃ ಅನ್ನೋ ಶ್ರುತಿಗೆ ಅಂದರೆ ಆದಿತ್ಯನ ಒಂದು ಗುಣ ಇದರಲ್ಲಿದೆ ಅನ್ನೋದು ಅರ್ಥ. ಗೌಣವಾದ ಅರ್ಥ ತಗೋಬೇಕು, ಗುಣಪ್ರಯುಕ್ತವಾದದ್ದು. ಆದ್ದರಿಂದ ಅಲ್ಲಿ ಪ್ರತ್ಯಕ್ಷಕ್ಕೆ ಶ್ರುತಿ ವಿರೋಧವಾಯ್ತಲ್ಲ ಅಂದರೆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದ್ದರೆ ಗೌಣಾರ್ಥದಲ್ಲಿ ತಗೊಳ್ಬೇಕು, ಸ್ಪಷ್ಟವಾಗಿ ತಿಳಿಯುವಂತಹ ಕಡೆಗಳಲ್ಲಿ. ಎಲ್ಲಿ ಆ ವಿರೋಧ ಇಲ್ಲವೋ ಅಲ್ಲಿ ಮುಖ್ಯ ಅರ್ಥವನ್ನು ಹೇಳಬೇಕು. ಹಾಗೆ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಅರ್ಥವನ್ನು ಶ್ರುತಿ ಹೇಳೋದಿಲ್ಲ. ಕೆಲವು ಕಡೆ ಹೇಳೋ ಹಾಗೆ ತೋರಿದ್ರೆ ಗೌಣಾರ್ಥವನ್ನು ತೆಗೆದುಕೊಳ್ಬೇಕು. ಅದು ಬೇರೆ ಒಂದು ದೃಷ್ಟಿಯಿಂದ ಶ್ರುತಿ ಅದನ್ನು ತಿಳಿಸಿರುತ್ತೆ. ಆದ್ದರಿಂದ ಆ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದು ಸಿದ್ಧಾಂತ. ಆತ್ಮರುಗಳೆಲ್ಲರೂ ಕೂಡ ಜೀವಾತ್ಮಾನಃ ಸರ್ವೇ ವಿಷ್ಣುಶೇಷಾಃ ಅಂತ ಹೇಳಿ ಶೇಷಭೂತಾಃ ಅನ್ನೋದು ಸ್ಪಷ್ಟವಾಗಿ ಪ್ರಮಾಣವೆಲ್ಲ ಇರೋದ್ರಿಂದ ಜೀವಾತ್ಮ ಸ್ವರೂಪಾನುಗುಣತ್ವಾತ್ ಸುಖಮಯಿ ಆನಂದಮಯಿ ಏವ ಭವತಿ ಅಂತ ಹೇಳಿದ್ರು. ಅತಶ್ಚ ಸೇವಾ ಸರ್ವಾಪಿ ನ ದುಃಖ ಹೇತವ. ಅಂದರೆ ಎಲ್ಲ ಸೇವೆಗಳು ದುಃಖಕ್ಕೆ ಕಾರಣವಲ್ಲ, ಸ್ವರೂಪಕ್ಕೆ ವಿರುದ್ಧವಾದ್ದು ಮಾತ್ರವೇ. ಕಿಂತು ಸ್ವರೂಪ ವಿರುದ್ಧ ಸೇವಾ ಏವ ದುಃಖ ಹೇತು. ಸ್ವರೂಪಕ್ಕೆ ಅನುಗುಣವಾದದ್ದು ಸುಖವಾಗಿರುತ್ತೆ. ಅನ್ಯಥಾ
ಪತಿವ್ರತಾಯಾಂ ಪತಿಸೇವಾದಿ ಪ್ರತಿಸೇವಾಪಿ ದುಃಖ ಹೇತುರ್ಭವೇತ್. ಲೋಕದಲ್ಲಿಯೂ ಈ ರೀತಿ ನೋಡಬಹುದು ನಾವು. ಸೇವಾತ್ವರೂಪ ಹೇತು ಸ್ವಸಾಧ್ಯ ಸಾಧನೆ ಅಪ್ರಯೋಜಕಶ್ಚ ಸೇವಾತ್ವಮಸ್ತು ದುಃಖ ಹೇತುತ್ವ ಮಾಸ್ತು ಎಲ್ಲ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ದುಃಖ ಹೇತು ನ ಸ್ಯಾತೆ ಸೇವಾ ಇವ ನ ಸ್ಯಾತೆ ಅನುಕೂಲ ತರ್ಕ. ಪೂರ್ವ ಪಕ್ಷಿ ಈ ರೀತಿ ಎಲ್ಲ ವಾದ ಮಾಡಿದೆ, ಎಲ್ಲ ತರ್ಕದಲ್ಲಿ ಬರುವಂತಹದ್ದು. ಸೇವೆ ಇರಲಿ ದುಃಖ ಹೇತುತ್ವ ಇರಲಿ ಹೇಳಿದಾಗ ಅನುಕೂಲ ತರ್ಕ ಹೇಳಬಹುದು. ದುಃಖ ಹೇತು ನ ಸ್ಯಾತೆ, ಸೇವೆಯೇ ಆಗೋದಿಲ್ಲ ಅದು ಅವಾಗ. ಆದ್ದರಿಂದ ಆ ರೀತಿ ಎಲ್ಲ ನಾವು ತರ್ಕಗಳನ್ನು ಮಾಡಿ ಸಾಧಿಸೋದಿಲ್ಲ ಇದನ್ನ. ಅದು ಯಾಕೆ ಅಂತ ಹೇಳಿದ್ರೆ ಪತಿ ಸೇವಾಯಾಮ್ ಸೇವಾತ್ವಸ್ಯ ಸಮ್ಮತತ್ವೇನ ದುಃಖ ಹೇತುತ್ವ ಅಭಾವಸ್ಯ ಚ ಸಮ್ಮತತ್ವಾತ್. ಎರಡೂ ಒಪ್ಕೊಂಡಿದ್ದೀವಿ. ಆಚಾರ್ಯರಿಗೆ ನಾವು ಸೇವೆ ಮಾಡಿದ್ರೆ ನಮಗೆ ದುಃಖವಾಗೋದಿಲ್ಲ, ಸಂತೋಷವಾಗುತ್ತೆ. ನಮಗೊಂದು ಈ ರೀತಿ ಒಂದು ಅವಕಾಶ ಸಿಕ್ತಲ್ಲ ಕೈಂಕರ್ಯ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಎಲ್ಲ ಸೇವೆಯೂ ನಮಗೆ ದುಃಖವಾಗಬೇಕಾಗಿಲ್ಲ. ಲೋಕದಲ್ಲಿಯೂ ಹಾಗೆಯೇ ಕೆಲವು ಕಡೆ ನೋಡ್ಬೋದು. ತಥಾಚ ಉಕ್ತೆ ತರ್ಕೆ, ತರ್ಕದಿಂದ ಅದನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ, ಅಲ್ಲಿ ವ್ಯಾಪ್ತಿ ಇಲ್ಲ ಅನ್ನೋದು ತಿಳಿಸ್ತಾರೆ. ಆದ್ದರಿಂದ ಇದು ತರ್ಕದಿಂದ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಸ್ವಾತಂತ್ರ್ಯಂ ವಾ ಪಾರತಂತ್ರ್ಯಂ ವಾ ಸ್ವತಃ ನ ಸುಖ ಹೇತು ನಾಪಿ ದುಃಖ ಹೇತು. ಅವಿವೇಕಿನಃ ಹಿ ಸ್ವಾತಂತ್ರ್ಯಮೇವ ದುಃಖ ಹೇತು ವಿವೇಕಿನಸ್ತು ಪಾರತಂತ್ರ್ಯಮಪಿ ಸುಖ ಹೇತು ತವ ದಾಸ್ಯ ಸುಖೈಕ ಸಂಗಿನಾಂ ಅಂತ ಆಚಾರ್ಯರು ಹೇಳ್ತಾರೆ. ನಿನ್ನ ದಾಸರಿಗೆ ನಾನು ದಾಸನಾಗಿರೋದೇ ನನಗೆ, ಅಥವಾ ನಿನಗೆ ದಾಸನಾಗಿರೋದೇ ನನಗೆ ಸುಖ. ನಿನ್ನ ದಾಸರಿಗೆ ದಾಸನಾಗೋದು ನನಗೆ ಸುಖ ಉಂಟು ಮಾಡುತ್ತೆ. ಇದೆಲ್ಲ ತಿಳಿಸುತ್ತೆ. ಇದು ಅಭಿಮಾನದಿಂದ, ದೇಹಾತ್ಮಾಭಿಮಾನವಿದ್ದರೆ ಆ ರೀತಿ ಬರೋದಿಲ್ಲ ಭಾವನೆ. ಅದು ಇಲ್ಲ ಅಂತ ಹೇಳಿದ್ರೆ ಸ್ವರೂಪಕ್ಕೆ ಅನುಗುಣವಾಗಿದ್ದರೆ ಆಗ ಎಲ್ಲ ಸೇವೆಯೂ ಕೂಡ ದುಃಖವಾಗಬೇಕಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಮುಖ್ಯವಾದ ಒಂದು ವಿಷಯ. ಯಾಕೆಂದರೆ ಮೋಕ್ಷದಲ್ಲಿ ಕೈಂಕರ್ಯವು ಹೇಳಲ್ಪಟ್ಟಿದೆ. ನಮ್ಮ ಸಿದ್ಧಾಂತದಲ್ಲಿ ಶೇಷತ್ವ ಅನ್ನೋದು ಬಹಳ ಪ್ರಧಾನವಾದದ್ದು. ಆದ್ದರಿಂದ ಈ ಮಂತ್ರರಾಜ ಪದಸ್ತೋತ್ರದಲ್ಲಿ ಶಿವನು ರುದ್ರನು ಹೇಳುವಂತಹ ಶ್ಲೋಕ ಅದು ಪ್ರಮಾಣವಾಗಿ ಇಲ್ಲಿ ಹೇಳ್ತಾರೆ. ರುದ್ರಕೃತ ಮಂತ್ರರಾಜ ಸ್ತೋತ್ರೆ ದಾಸಭೂತ ಸರ್ವೇ ಹಿ ಆತ್ಮಾನಮ ಪರಮಾತ್ಮನಃ ತೋಹಮಪಿ ತೇ ದಾಸ ಇತಿ ಮತ್ವಾ ನಮಾಮ್ಯಹಂ ಹೇಳ್ಬಿಟ್ಟು ನಾನು ಕೂಡ ಅಲ್ಲಿಗೆ ದಾಸಭೂತನೇ. ಸ್ವತಃ ಸರ್ವೇ ದಾಸಭೂತ ಸ್ವಾಭಾವಿಕವಾದ ಸಹಜತ್ವ ಅಭಿಧಾನಾತ್. ಮಂತ್ರರಾಜ ಪದ ಸ್ತೋತ್ರ ಅನ್ನೋದು ಬಹಳ ಮುಖ್ಯವಾಗಿ ಸ್ವಾಮಿ ದೇಶಿಕನ್ ಕೂಡ ರಹಸ್ಯ ಸಾರದಲ್ಲಿ ಅನೇಕ ಕಡೆ ಅದನ್ನ ಉದಾಹರಿಸ್ತಾರೆ, ಅದರ ಶ್ಲೋಕಗಳನ್ನ. ತವ ದಾಸ್ಯ ಸುಖೈಕ ಸಂಗೀನ ಸ್ತೋತ್ರರತ್ನಗಳಲ್ಲಿಯೂ ಹಾಗೆಯೇ ಆಳ್ವಾರುಗಳು ಅದನ್ನ ಬೇಕಾದಷ್ಟು ಅದನ್ನ ಅನುಭವಿಸ್ತಾರೆ. ಪರಮಾತ್ಮನ ಕೈಂಕರ್ಯವನ್ನ ಮಾಡೋದು ಮೊದಲಾದದ್ದು. ಮತ್ತೆ ಈಗ ಮುಂದೆ ಇನ್ನೊಂದು ವಿಚಾರ ಮಾಡ್ತಾರೆ. ಮೋಕ್ಷದಲ್ಲಿ ಎಲ್ಲವೂ ಅನುಕೂಲವಾಗಿಯೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೇವೆ ಒಂದೇ ಅವನಿಗೆ ಆನಂದ ಅಂತ ಅಲ್ಲ, ಈ ಪ್ರಕೃತಿ ಮಂಡಲವೂ ಅವನಿಗೆ ಅನುಕೂಲವಾಗಿಯೇ ಇರುತ್ತೆ. ಇಲ್ಲಿರುವಾಗ ಪ್ರಕೃತಿ ಮಂಡಲದಲ್ಲಿರೋ ಪದಾರ್ಥಗಳೆಲ್ಲ ದುಃಖವಾಗಿ ಇರುತ್ತಲ್ಲ, ಇದು ಕೂಡ ಪರಮಾತ್ಮನ ವಿಭೂತಿ ಅಂತ ಎಲ್ಲವನ್ನು ಅನುಭವಿಸ್ತಾನೋ. ಎಲ್ಲವೂ ಕೂಡ ಪರಮಾತ್ಮನ ವಿಭೂತಿಯಲ್ಲಿ ಅಂತರ್ಗತ ಅಂತ ಯಾರು ಅನುಭವಿಸ್ತಾರೋ ಅವನಿಗೆ ಎಲ್ಲವೂ ಅನುಕೂಲವಾಗಿಯೇ ಇರುತ್ತೆ. ಆದ್ದರಿಂದ ಅವನು ಅಲ್ಲಿ ಹೇಳುವಾಗ ಭೂಮವಿದ್ಯೆ ಅಂತ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕಡೆಯಲ್ಲಿ ಬರುವಾಗ ಒಬ್ಬ ಭೂಮವಿದ್ಯಾನಿಷ್ಠನಿಗೆ ಸಿಗುವ ಫಲದಲ್ಲಿ ಅವನು ಸಹ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮಾ ಅಂತ ಶ್ರುತಿ ಹೇಳುತ್ತೆ. ಬೇರೆ ಯಾವುದನ್ನು ತಿಳಿಯೋದಿಲ್ಲ, ಯಾವುದನ್ನು ಕೇಳೋದಿಲ್ಲ, ಯಾವುದನ್ನು ತಿಳಿದ ಅವನಿಗೆ ಅದು ಭೂಮಾ ಅಂತ ಹೇಳಲ್ಪಟ್ಟಿದೆ. ಅತ್ಯಧಿಕವಾದ ನಿರವಧಿಕವಾದ ಆನಂದ ಅಂತ ಅರ್ಥ ಭೂಮಾ ಶಬ್ದಕ್ಕೆ. ನಿರವಧಿಕವಾದ ಆನಂದ ಸ್ವರೂಪನಾದ ಪರಮಾತ್ಮನನ್ನು ಅನುಭವಿಸ್ತಿರುವಾಗ ಬೇರೆ ಯಾವುದನ್ನು ನೋಡೋದಿಲ್ಲ ಅನ್ನೋದು ಒಂದು ಅರ್ಥ. ನಾನ್ಯತೆ ಪಶ್ಯತಿ ಅಂತ ಒಂದರ್ಥ. ಇನ್ನೊಂದು ಪರಮಾತ್ಮನ ವಿಭೂತಿಗಿಂತ ಹೊರಗಡೆ ಇರೋ ಹಾಗೆ ಯಾವುದನ್ನು ನೋಡೋದಿಲ್ಲ ಅಂತ ಅರ್ಥ. ನಾನ್ಯತೆ ಪಶ್ಯತಿ ಅಂದರೆ ಸರ್ವ ಪರಮಾತ್ಮನ ವಿಭೂತಿತ್ವೇನ ಪಶ್ಯತಿ. ಪರಮಾತ್ಮನ ವಿಭೂತಿ ಅಂತಾನೆ ಎಲ್ಲವನ್ನು ಅನುಭವಿಸ್ತಾನವನು. ಆಗ ಅವನಿಗೆ ಬೇರೆ ಯಾವುದು ಕೂಡ ಪ್ರತಿಕೂಲವಾಗಿರೋದಿಲ್ಲ. ಪರಮಾತ್ಮನನ್ನೇ ಅನುಭವಿಸ್ತಾನೆ, ಬೇರೆ ಏನು ಬೇಕಾಗಿರಲ್ಲ ಅವನಿಗೆ ಅಂತ ಒಂದು ಅರ್ಥ ಹೇಳ್ಬೋದು. ಇನ್ನೊಂದು, ಎಲ್ಲವೂ ಅವನಲ್ಲಿ ಅಂತರ್ಗತ ಅನ್ನೋದನ್ನು ತಿಳ್ಕೊತಾನವನು. ಸರ್ವಜ್ಞನಾದ್ದರಿಂದ, ಅವನ ಧರ್ಮಭೂತ ಜ್ಞಾನ ಪರಿಪೂರ್ಣ ವ್ಯಾಪ್ತವಾದ್ದರಿಂದ ಹಾಗೆ ಅದಕ್ಕೆ ಅರ್ಥವನ್ನು ಭಾಷೆಕಾರರು ಮಾಡ್ತಾರೆ. ಅದಕ್ಕೆ
ಭೂಮಾಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಭೂಮಾಧಿಕರಣವೇ ಹೇಳಲ್ಪಟ್ಟಿದೆ, ಅದುವೇ ಅದಕ್ಕೆ ವಿಷಯವಾಕ್ಯ ಅಂತ ಹೇಳಿಬಿಟ್ಟು. ಆದ್ದರಿಂದ ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಅದ್ವೈತದಲ್ಲಿ ಅದಕ್ಕೆ ಮಾಡುವಾಗ ನಾಣ್ಯತ್ ಪಶ್ಯತಿ ಅಂತ ಹೇಳುವಾಗ ಸ್ವಾತ್ಮಾನಂ ಜಾನಾತಿ ವಾ ನವಾ ಅಂತ ಶಂಕರಾಚಾರ್ಯರು ನ ಜಾನಾತಿ ಎಂದು ತನ್ನನ್ನು ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಏನು ತಿಳಿಯೋದಿಲ್ಲ ಅಂದರೆ ತನ್ನನ್ನು ತಿಳಿಯೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ಅದು ಹೇಗೆ ಸರಿ ಹೋಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲಿ. ಆದ್ದರಿಂದ ಇದೆಲ್ಲ ಕೂಡ ಇಲ್ಲಿ ವಿರೋಧ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಮೋಕ್ಷದಲ್ಲಿ ಅವನಿಗೆ ಆನಂದ ಸ್ವರೂಪದ ಅನುಭವ, ಹಾಗೆಯೇ ಪರಮಾತ್ಮ ಸ್ವರೂಪವನ್ನು ಪೂರ್ಣವಾಗಿ ಅವನು ತಿಳಿತಾನೆ. ಅಲ್ಲಿ ಪರಿಪೂರ್ಣ ಬ್ರಹ್ಮಾನುಭವ ಅನ್ನೋದು ಅವನಿಗೆ ಉಂಟಾಗುತ್ತೆ. ಆಗ ಯಾವುದು ಕೂಡ ದುಃಖಕ್ಕೆ ಕಾರಣವಾಗುವುದಿಲ್ಲ, ಪ್ರಪಂಚವೂ ಕೂಡ ದುಃಖ ಹೇತುವಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ಎಲ್ಲವೂ ಸುಖರೂಪವಾಗುತ್ತೆ, ಎಲ್ಲವೂ ಪರಮಾತ್ಮನ ವಿಭೂತಿಯಲ್ಲಿ ಅಂತರ್ಗತ ಅಂತ ಅನುಭವಿಸುವವನಿಗೆ ಎಲ್ಲ ಸುಖವಾಗಿಯೇ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಸರ್ವಸ್ಯಾಪಿ ಆನುಕೂಲ್ಯಂ ಸ್ವತಃ ಜಗತಃ ವಾಸುದೇವಾತ್ಮಕಸ್ಯ. ಎಲ್ಲವೂ ವಾಸುದೇವಾತ್ಮಕ. ವ್ಯಕ್ತಿಂ ತನ್ಮುಕ್ತಿ ಕಾಲೇ ಭಜತಿ ಭವಕೃತಜ್ಞಾನ ಸಂಕೋಚಹಾನೇಹೇ. ಭವ ಅಂದರೆ ಸಂಸಾರದಿಂದ ಬರುವ ಜ್ಞಾನ ಸಂಕೋಚ, ಅಲ್ಲಿ ಅದರ ಹಾನಿ ಅಂದರೆ ಅದು ನಾಶವಾಗುತ್ತೆ. ಜ್ಞಾನ ಸಂಕೋಚವೇ ಇರೋದಿಲ್ಲ, ಪರಿಪೂರ್ಣವಾಗಿ ವಿಕಾಸವಾದ ಜ್ಞಾನ ಅವನಿಗೆ. ಆದ್ದರಿಂದ ಪ್ರಾಚೀನ ಪ್ರಾತಿಕೂಲ್ಯ ಕ್ರಮ ವಿಷಯಧಿಯ, ಹಿಂದೆ ಅವನಿಗೆ ಪ್ರತಿಕೂಲವಾಗಿತ್ತು, ಆ ಒಂದು ಬುದ್ಧಿಯಿಂದ ನೈಷ ದುಃಖೇತ್ ತದಾನೀಂ, ಅದನ್ನು ಯಾಕೆ ತಿಳಿಬಾರ್ದು ಅವನು? ಇಲ್ಲಿರುವಾಗ, ಸಂಸಾರದಲ್ಲಿ ಇರುವಾಗ ಸರ್ವಜ್ಞನಾದರೆ ಎಲ್ಲ ತ್ರೈಕಾಲಿಕವಾದ ಜ್ಞಾನ ಬರಬೇಕಲ್ಲ ಅವನಿಗೆ. ಅಲ್ಲಿ ಪೂರ್ಣವಾಗಿ ಅನಂತವಾಗಿ ವಿಕಾಸವಾಗಿಬಿಟ್ರೆ ಎಲ್ಲ ತಿಳಿಬೇಕಲ್ಲ ಅವನಿಗೆ. ಪರಮಾತ್ಮನಂತೆ ಎಲ್ಲವನ್ನು ತಿಳಿತಾನೆ ಅಂದರೆ ಇಲ್ಲಿರುವಾಗ ಅನುಭವಿಸಿದ ದುಃಖವೆಲ್ಲ ಅವನು ತಿಳಿಯುತ್ತೆಯೇ ಅಂತ ಪ್ರಶ್ನೆ. ತಿಳಿದ್ರೂ ಅವನಿಗೆ ದುಃಖವಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿ ಪ್ರಾಚೀನ ಪ್ರಾತಿಕೂಲ್ಯ ಕ್ರಮ ವಿಷಯಧಿಯ ನೈಷ ದುಃಖೇತ್ ತದಾನೀಂ ಅಂದರು. ಪ್ರಾಗಪಿ ಏತತ್ ಸ್ವಕರ್ಮೋಪಧಿಕೃತ ಭಗವನ್ನಿಗ್ರಹೈಕ ಪ್ರಯುಕ್ತಂ. ಹಿಂದೆಯೂ ತಾನು ಮಾಡಿದ ಕರ್ಮದ ಫಲ ಭಗವಂತನ ನಿಗ್ರಹದಿಂದ ಬಂದಿದ್ದು ದುಃಖವೇ ಹೊರತು ಸ್ವರೂಪದಲ್ಲಿ ಇಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ ಸ್ಪಷ್ಟವಾಗಿ. ಇಲ್ಲಿಯೂ ಕೂಡ ಹಾಗೆಯೇ ಯೋಗಿಗಳು ತಿಳಿತಾರೆ. ಅದನ್ನು ಆ ರೀತಿ ಅನುಭವಿಸುವವರು ಸ್ವರೂಪ ಪ್ರಯುಕ್ತವಾದದ್ದಲ್ಲ ಇದೆಲ್ಲ ಕರ್ಮದ ಉಪಾಧಿಯಿಂದ, ಶರೀರ ಸಂಬಂಧದಿಂದ ಬರೋದು ಅಂತ ತಿಳಿದ್ರೆ ಯಾವ ದುಃಖವೂ ಇರೋದಿಲ್ಲ. ಆದ್ದರಿಂದ ಅದು ದುಃಖ ಹೇತು ಅನ್ನೋದು ಮುಕ್ತನಿಗೆ ಪ್ರಪಂಚವೂ ಕೂಡ ದುಃಖಕ್ಕೆ ಕಾರಣವಾಗುವುದಿಲ್ಲ. ಅದು ಒಂದು ಪ್ರಶ್ನೆ. ಮುಕ್ತನಿಗೆ ದುಃಖವೇ ಇಲ್ಲ, ಬರೀ ಆನಂದ ಅಂದರೆ ಪ್ರಪಂಚ ಅವನನ್ನು ತಿಳಿದ್ರೆ, ಇದು ಅನುಭವಿಸಿದ್ರೆ ಇಲ್ಲೆಲ್ಲ ದುಃಖವೇ ಇರೋದ್ರಿಂದ ಅವನಿಗೂ ದುಃಖ ಉಂಟಾಗುತ್ತೆಯೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಉತ್ತರಿಸ್ತಾರೆ, ಅದು ಕೂಡ ಅವನಿಗೆ ಅನುಕೂಲವಾಗಿಯೇ ಇರುತ್ತೆ ಅನ್ನೋದು ವಿಷ್ಣು ಪುರಾಣದಲ್ಲಿ ಇದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿಯೂ ಕೂಡ ಪದಾರ್ಥಗಳು ಯಾವುದು ಸ್ವತಃ ದುಃಖವೋ ಸುಖವೋ ಇಲ್ಲ ಇಲ್ಲಿ ಪದಾರ್ಥಕ್ಕೆ. ನ ದುಃಖಾತ್ಮಕಂ ಕಿಂಚಿತ್ ನಚ ಕಿಂಚಿತ್ ಸುಖಾತ್ಮಕಂ. ಪರಾಶರರು ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ. ಇಲ್ಲಿರುವಾಗಲೂ ಹಾಗೆಯೇ ಪದಾರ್ಥಗಳು ಸುಖ ದುಃಖ ಅನ್ನೋದು ಸ್ವತಃ ಅದರ ಸ್ವರೂಪದಲ್ಲಿ ಸುಖ ದುಃಖ ಇಲ್ಲ. ನಮ್ಮ ಕರ್ಮದಿಂದ ನಮಗೆ ಹಾಗೆ ಅನುಭವವಾಗುತ್ತೆ ಅಷ್ಟೇ. ಒಂದೇ ಪದಾರ್ಥ ಒಬ್ಬರಿಗೆ ಸುಖ, ಇನ್ನೊಬ್ಬರಿಗೆ ದುಃಖವಾಗುತ್ತೆ. ಒಂದೇ ಪದಾರ್ಥ ನಮಗೆ ಒಂದು ಕಾಲದಲ್ಲಿ ಸುಖ, ಇನ್ನೊಂದು ಕಾಲದಲ್ಲಿ ದುಃಖವಾಗುತ್ತೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ ಇದು ಪದಾರ್ಥ ಪ್ರಯುಕ್ತವಾದ ಸುಖ ದುಃಖವಲ್ಲ, ನಮ್ಮಲ್ಲಿರುವಂಥ ಅನುಭವ, ಅದು ನಮ್ಮ ಕರ್ಮದಿಂದ ಆಗುವಂತಹ ಅನುಭವ ಅನ್ನೋದು. ಆದ್ದರಿಂದ ಮೋಕ್ಷದಲ್ಲಿ ಆ ಪ್ರಶ್ನೆಯೇ ಬರೋದಿಲ್ಲ ಅನ್ನೋದನ್ನು ಇನ್ನು ಮುಂದೆ ವಿಚಾರ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣ.